ಇದು ಜಿ ಕನ್ನಡ ನ್ಯೂಸ್ನ ಲೋಕ ತೀರ್ಪು 2024ರ ಕಂಪ್ಲೀಟ್ ಕವರೇಜ್, ನಾನ್ ಸ್ಟಾಪ್ ಕವರೇಜ್. ಬೆಳಗ್ಗೆ 6 ಗಂಟೆಯಿಂದ ಈಗಿನವರೆಗೂ ಕೂಡ ಹಂತ ಹಂತವಾಗಿ ಈ ಚುನಾವಣೆಯ ಫಲಿತಾಂಶವನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಜಿ ಕನ್ನಡ ನ್ಯೂಸ್ ಮಾಡ್ತಾ ಇದೆ. ರೈಟ್, ಚಿಕ್ಕೋಡಿಯ ಜಾರಕಿಹೊಳಿ ನಿವಾಸದಲ್ಲಿ ಸಂಭ್ರಮ ಹೆಚ್ಚಾಗಿದೆ. ಬಹಳ ಮುಖ್ಯವಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿನ ನಗೆ ಬೀರಿದ್ದಾರೆ. ಜಾರಕಿಹೊಳಿ ಜೊತೆ ಅವರ ಬೆಂಬಲಿಗರು, ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಜೊತೆಯಾಗಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. 11-12 ಗಂಟೆ ಆಗ್ತಿದ್ದಂಗೆನೆ ಗೆಲುವಿನ ಒಂದು ಕ್ಲಾರಿಟಿ ಸಿಗ್ತಾ ಇದ್ದಂತೆಯೇ ಕಾಂಗ್ರೆಸ್ನ ಕಾರ್ಯಕರ್ತರು, ಬೆಂಬಲಿಗರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ನೋಡಿ. ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿ ಅಂದ ಸಂದರ್ಭದಲ್ಲಿ ಡೆಫಿನೆಟ್ಲಿ ಇಲ್ಲಿ ಸ್ವತಃ ಅವರ ತಂದೆಯ ರಾಜಕೀಯ ವರ್ಚಸ್ಸು, ಸತೀಶ್ ಜಾರಕಿಹೊಳಿ ಅವರ ವರ್ಚಸ್ಸು ಇಲ್ಲಿ ಕೆಲಸ ಮಾಡಿದೆ, ಗ್ಯಾರಂಟಿಗಳು ಕೆಲಸ ಮಾಡಿದೆ. ಮತ್ತು ದ ನರೇಷನ್ ಆಫ್ ಬಿಜೆಪಿ ಏನಿದೆ ಇದು ಖಂಡಿತವಾಗ್ಲೂ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರಿಯಾಂಕಾ ಜಾರಕಿಹೊಳಿ ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಈ ಹುಡುಗಿಯನ್ನು ನಿಲ್ಲಿಸಿದ್ದಾರಲ್ಲ ಅನ್ನುವಂಥ ಮಾತುಕತೆಗಳ ನಡುವೆ ನೋಡಿ, ಗೆಲುವು ಯಾರ ಮನೆಯ ಸ್ವತ್ತಲ್ಲ ಅನ್ನೋದನ್ನ ಆ ಭಾಗದ ಜನ ಇಲ್ಲಿ ಸಾಬೀತುಪಡಿಸಿದ್ದಾರೆ. ರೈಟ್ ಕಶ್ಯಪ್ ಅವರೇ, ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿನ ಬಗ್ಗೆ ನಿಮ್ಮ ಮಾತು. ಕಳೆದ 3 ಚುನಾವಣೆಯಲ್ಲಿ ಅಲ್ಲಿ ಬಿಜೆಪಿ ಗೆಲ್ತಾ ಇತ್ತು ಮೇಡಮ್. ಬಿಜೆಪಿಯ ಭದ್ರಕೋಟೆ ಆಗಿತ್ತು. ಇವತ್ತು ಜನರು ನಮ್ಮ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಅವ್ರ ಪರವಾಗಿ ನಿಂತಿದ್ದಾರೆ. ಚಿಕ್ಕೋಡಿ ಜನತೆಗೆ ಹಾಗೂ ಅಲ್ಲಿ ಕೆಲಸ ಮಾಡಿರುವ ಕಾರ್ಯಕರ್ತರಿಗೆ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಯಾರು ಈ ಹುಡುಗಿ, ಏನ್ ಕೆಲಸ ಮಾಡಿದ್ದಾರೆ, ಗ್ರೌಂಡ್ ಅಲ್ಲಿ ಕೆಲಸ ಮಾಡಿದ್ದಾರಾ, ಜನರಿಗೆ ಗೊತ್ತಾ? ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಕಣಕ್ಕಿಳಿಯೋದಂದ್ರೆ ಹುಡುಗಾಟ ಅಲ್ಲ. ನೀವು ಹೇಳ್ತಿರೋದಕ್ಕೆ 1-2-3 ಪಾಯಿಂಟ್ಗಳು ಹೇಳ್ತೀನಿ ಮೇಡಮ್. ಬೈ ಎಲೆಕ್ಷನ್ ಬೆಳಗಾಮಲ್ಲಿ ನಡೀತು. ಹೌದು. ಯಾವಾಗ ಒಂದು 2020-21 ಕೋವಿಡಲ್ಲಿ ನಮ್ಮ ಅಲ್ಲಿನ ಲೋಕಲ್ MP ಅವರು ಎಕ್ಸ್ಪೈರ್ ಆದಾಗ, ಅಂಗಡಿಯವರು ಎಕ್ಸ್ಪೈರ್ ಆದಾಗ ನಮ್ಮ ಸತೀಶ್ ಜಾರಕಿಹೊಳಿ ಅವರು ನಿಂತಿದ್ದು ಇಲ್ಲಿ ಬೈ ಎಲೆಕ್ಷನಲ್ಲಿ. ಅದು ಅಂತರ ಎಷ್ಟು ಅಂದರೆ 2000ದಲ್ಲಿ ಬರೀ ಸುರೇಶ್ ಅಂಗಡಿಯವರ ವೈಫು ಗೆದ್ದಿದ್ದು. ಇವತ್ತು ಅದು ಪಕ್ಕದ ಕ್ಷೇತ್ರನೇ ಇವತ್ತು ಅವರು ನಮ್ಮ ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು ಕೈವಶ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಆ ಭಾಗದಲ್ಲಿ ನಾನೊಬ್ಬ ನಾಯಕ, ಪ್ರಬಲ ನಾಯಕ ಅನ್ನೋದು ಇನ್ನೂ ಪ್ರೂವ್ ಆಗಿದೆ ಮೇಡಮ್. ಹಾಗಾಗಿ ಇನ್ನೊಂದು ವಿಷಯ ಹೇಳ್ಕೊಡ್ಬೇಕು ಅಂದರೆ, ಆ ಭಾಗ ಸ್ವಲ್ಪ ಮರಾಠವಾಡ ಏನಪ್ಪ ಇನ್ಫ್ಲುಯೆನ್ಸ್ ಇದೆ. ಚಿಕ್ಕೋಡಿ ಅಲ್ಲೆಲ್ಲ ಸ್ವಲ್ಪ ಅಡ್ಜಾಯ್ನಿಂಗ್ ಮಹಾರಾಷ್ಟ್ರ ರೀಜನಲ್ಲಿ ಮಹಾರಾಷ್ಟ್ರದ ಜನತೆ ಎಲ್ಲ ಮರಾಠಿಗಳು ನಮ್ಮ ಪರವಾಗಿ ನಿಂತಿದ್ದಾರೆ. ಹಾಗಾಗಿ ಇನ್ನೊಂದು ಪಾಯಿಂಟ್ ಏನು ಹೇಳಬೇಕು ಅಂದರೆ, OBCಗಳು ಅಲ್ಲಿ ಗೇಮ್ ಚೇಂಜರ್ಸು, ಡಿಸೈಡಿಂಗ್ ಫ್ಯಾಕ್ಟರ್ OBC ವೋಟ್ಗಳು, SC/STಗಳು ಅವರು ನಮ್ಮ ಪರವಾಗಿ ಕೈ ಹಿಡಿದಿದ್ದಾರೆ ಅಂತ ಒಂದು ವಿಷಯ ವ್ಯಕ್ತಪಡಿಸ್ತಾರೆ. ರಾಮಚಾರಿ ಅವರೇ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಸೋಲು. ಜೊಲ್ಲೆ ಅವ್ರ ಸೋಲು ಇಷ್ಟೇ ನೋಡಿ. ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಇಲ್ಲಿ ವ್ಯಕ್ತಿ ಇಂಪಾರ್ಟೆಂಟ್, ಫ್ಯಾಮಿಲಿ ಇಂಪಾರ್ಟೆಂಟ್ ಆಗಿದೆ ಬಹುಶಃ ನನಗೆ ಅನಿಸ್ತಾ ಐತೆ. ಫ್ಯಾಮಿಲಿ ಇದೆಯಲ್ಲ ಇವಾಗ, ಜಾರಕಿಹೊಳಿ ಫ್ಯಾಮಿಲಿ ಅದು ಯಾವುದೇ ಪಕ್ಷದಲ್ಲಿ ಇದ್ರೂ ಕೂಡ ತುಂಬ ಪ್ರಭಾವಶಾಲಿ ಆಗಿರುವಂಥ ಒಂದು ಫ್ಯಾಮಿಲಿ. ಆ ಫ್ಯಾಮಿಲಿಯ ಅಷ್ಟು ಪ್ರಭಾವ ಬಹುಶಃ ಮಗಳು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಆಯಿತು. ಇಲ್ಲಿ ಕಾಂಗ್ರೆಸ್ಸು ಅನ್ನೋಕ್ಕಿಂತನೂ ಜಾರಕಿಹೊಳಿ ಫ್ಯಾಮಿಲಿ ಪ್ರಭಾವ ಏನೈತೆ, ಆ ವರ್ಚಸ್ ಏನೈತೆ, ಸೊ ಆ ವರ್ಚಸ್ ಕೆಲಸ ಮಾಡಿದೆ. ಹಂಗಾಗಿ ಅವರು ಪ್ರಿಯಾಂಕಾ ಗೆದ್ದಿದ್ದಾರೆ, ಕಾಂಗ್ರೆಸ್ ಗೆದ್ದಿರೋದಲ್ಲ ನನ್ನ ಪರವಾಗಿ. ರೈಟ್. ಉಷಾ ಅವ್ರು, ನೀವು ತಿಳಿಸ್ಬೇಕು. ಹಾಸನ ಅಂದಾಗ ಹಾಸನದ ಹೆಣ್ಣು ಮಕ್ಕಳು ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಕಾ? ಹಾಸನದಲ್ಲಿರುವಂಥ ಹೆಣ್ಣು ಮಕ್ಕಳ ಅಣ್ಣ ತಮ್ಮಂದಿರು, ತಂದೆಯವರು ಅಥವಾ ಯಾರಿದ್ದಾರೆ ಪುರುಷರು ಮತ್ತು ಆ ಮಹಿಳಾ ಮತದಾರರೆಲ್ಲ ಸೇರಿ ಸರಿಯಾದಂಥ ಪಾಠವನ್ನು ಈ ಮೂಲಕ ಕಲಿಸಿದ್ದಾರೆ. ವಿ ಹ್ಯಾವ್ ಅ ರೂಟ್ ಅಂತ ಪ್ರೂವ್ ಮಾಡಿದ್ದಾರೆ. ಮಕ್ಕಳೇ ಈ ಬಾರಿ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವನ್ನ ಕೊಟ್ಟಿದ್ದಾರೆ. ಸೈಲೆಂಟ್ ಆಗಿ ಯಾವ ರೀತಿ, ಯಾಕೆಂತ ಹೇಳಿದ್ರೆ ಹಾಸನದಲ್ಲಿ ಯಾವ ಸ್ಥಿತಿ ಇದೆ ಅಂತ ಹೇಳಿದ್ರೆ, ಹೊರಗಡೆ ಬಂದು ಈಗ ನಡೀತಿರುವಂತಹ ಈ ಒಂದು ಕೃತ್ಯಕ್ಕೆ ಅವರು ಮಾತಾಡೋದಕ್ಕೂ ಆಗಲಿಲ್ಲ, ಕಂಪ್ಲೇಂಟ್ ಕೊಡೋದಕ್ಕಾಗಲಿಲ್ಲ. ಸಾಕಷ್ಟು ಮನೆ ಹೆಣ್ಮಕ್ಳು ಫ್ಯಾಮಿಲಿಗಳ ಸಮೇತ ಹೊರಗೆ ಹೋಗ್ಬೇಕಾಗಿತ್ತು, ಕೆಲವು ಮದುವೆಗಳೇ ಮುರಿದೋಗಿದೆ ಅನ್ನೋದು ಕೇಳ್ಪಟ್ವಿ. ಸೊ ಈ ರೀತಿ ಸಿಚುವೇಶನ್ಸ್ಗಳಿರ್ಬೇಕಾದ್ರೆ ಬಹಳ ಮೌನವಾಗಿ ಪ್ರಜಾಪ್ರಭುತ್ವದಲ್ಲಿ ಒಂದು
ಮಟ್ಟವನ್ನ ಕೊಟ್ಟು ಇವತ್ತಿನ ಆ ಹೆಣ್ಣು ಮಕ್ಕಳು ಸರಿಯಾದ ಪಾಠವನ್ನ ಕಲಿಸಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇದು ಮಾದರಿ ಆಗಬೇಕು. ಈ ರೀತಿ ಹೆಣ್ಣು ಮಕ್ಕಳ ಜೊತೆ ಆಟ ಆಡ್ತಿರುವಂತಹ ಒಂದು ವ್ಯಕ್ತಿಗೆ ಚುನಾವಣೆಗಳ ಸಂದರ್ಭಗಳಲ್ಲಿ ನಿಂತಾಗ ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ನಿಜವಾದ ಉತ್ತರ ಆ ಹೆಣ್ಣು ಮಕ್ಕಳಿಂದಾನೇ ಬರುತ್ತೆ ಅನ್ನೋದು ಇದು ಇವತ್ತು ಸಾಕ್ಷ್ಯವಾಗಿ ತೋರಿಸ್ತಿದೆ. ಅದು ಒಂದೇ ವಿಚಾರ ಅಲ್ಲ, ಅಲ್ಲಿ ಸಾಕಷ್ಟು ಈ ಒಂದು ದರ್ಪ, ಆ ಕುಟುಂಬದ ದರ್ಪವನ್ನ ಇವತ್ತು ಹೆಡೆ ಹಾಕಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು. ಹಾಸನದ ಹೆಣ್ಣು ಮಕ್ಕಳು ಅವರು ಅಷ್ಟೇ ಒಂದು ಬಲಿಷ್ಠರಾಗಿದ್ದಾರೆ ಅನ್ನೋದನ್ನ ಇವತ್ತು ಪ್ರೂವ್ ಮಾಡಿದ್ದಾರೆ. ಮತ್ತೆ ಅಲ್ಲಿರುವಂತಹ ಯಾವ ರೀತಿ ಪ್ರಜ್ವಲ್ ರೇವಣ್ಣ ಅವರು ಏನ್ ಕೆಲಸ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಪೆನ್ ಡ್ರೈವ್ ಇದು ಹಗರಣ ಏನು ಬಂತು ಹೊರಗೆ ಬಂತು, ಅದು ಚುನಾವಣೆಯ ನಂತರ ಅತಿ ಹೆಚ್ಚಾಗಿ ಕಂಡು ಬಂತು. ಆದ್ರೆ ಅಲ್ಲಿ ಈ ಪೆನ್ ಡ್ರೈವ್ ಅತಿ ಹೆಚ್ಚು ಹಿಂದೆನೆ ಓಡಾಡ್ತಿತ್ತು. ಪ್ರತಿಯೊಂದು ಫ್ಯಾಮಿಲಿಗೂ ಅದು ಗೊತ್ತಿತ್ತು. ಅದೇ ನೀವು ಹೇಳಿದಾಗೆ ಸರ್ಕಾರಗಳಿಗೆ ಇದು ಬಹಳ ತಡವಾಗಿ ಗಮನಕ್ಕೆ ಬಂತು, ಆದ್ರೆ ಅಲ್ಲಿರುವ ಜನರಿಗೆ ಇದು ಮುಂಚೆನೆ ಗಮನಕ್ಕೆ ಬಂತು. ಅದೊಂದೇ ಅಲ್ಲ, ಫ್ಯಾಮಿಲಿಯಲ್ಲಿ ಅಲ್ಲಿ ಅವರು ಯಾವ ರೀತಿ ದರ್ಪ ತೋರಿಸ್ತಿದ್ದು, ನಿರಂತರ ದಬ್ಬಾಳಿಕೆಗೆ ಉತ್ತರ ಕೊಡೋದಕ್ಕೊಂದು ವ್ಯವಸ್ಥೆ ಇದೆ ಅನ್ನುವಂತ ರಿಯಲೈಸೇಷನ್ ಈಗ ಆಯ್ತು ಅಂತ. ಖಂಡಿತವಾಗ್ಲೂ ಎಲೆಕ್ಷನ್ ಆಗಿದೆ. ದಿಸ್ ವಾಸ್ ವೆರಿ 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 ವೆಲ್ ನೀಡೆಡ್. ಒಂದು ಹೆಣ್ಣು ಮಕ್ಕಳಿಗೆ ಈ ರೀತಿನೂ ಮಾಡ್ತಿದ್ದಾರೆ ಅನ್ನೋದನ್ನ ಒಂದು ಮಹಿಳೆ ಯಾವಾಗ ಎದುರು ಬೀಳ್ತಾಳೆ ಅಂತ ಹೇಳಿದ್ರೆ ತನ್ನ ಆತ್ಮಗೌರವಕ್ಕೆ ಧಕ್ಕೆ ಉಂಟಾದಾಗ ಮಾತ್ರ. ಇವತ್ತು ಅದು ಆಗಿದೆ. ಅಲ್ಲಿ ಪ್ರತಿಯೊಂದು ನಮ್ಮ ಅಕ್ಕ ತಂಗಿದಿರು ಅವ್ರು ಎಲ್ರಿಗೂ ಸಹ ಒಂದು ನೋವಾಗಿದೆ, ಅವರ ಆತ್ಮಗೌರವಕ್ಕೆ ಧಕ್ಕೆ ಉಂಟಾಗಿದೆ. ಹಾಗಾಗಿ ಅವರು ಉತ್ತರ ಕೊಟ್ಟಿದ್ದಾರೆ. ಅದೊಂದೇ ವಿಚಾರ ಅಂತ ಅಲ್ಲ, ನಾವು ನೋಡ್ಬೋದು ಕಳೆದ ರಾಜಕೀಯವಾಗಿ ನೋಡಿದ್ರು ಸಹ ಅವರ ಪಕ್ಷದವರೇ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತಾನೂ ಸಹ ಪತ್ರಗಳನ್ನ ಬರೆದಿರೋದು, ಹೇಳಿರೋದು ಎಲ್ಲವನ್ನೂ ನಾವು ಗಮನಿಸ್ತಾ ಬಂದಿದ್ದೀವಿ. ಆದ್ರೂ ಸಹ ಒಂದು ಟಿಕೆಟ್ ಅನ್ನ ಕೊಡ್ತಾರೆ, ಅಲ್ಲಿ ಇದು ಕ್ಯಾಂಪೇನ್ಗಳನ್ನ ಮಾಡ್ತಾರೆ. ಎಲ್ಲವೂ ಮಾಡಿಯೂ ಸಹ ಅಲ್ಲಿ ಸೋಲನ್ನ ಪಡೆದಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾದ ಪ್ರಜಾಪ್ರಭುತ್ವದ ಹೆಣ್ಣು ಮಕ್ಕಳ ಗೆಲುವು. ಹೆಣ್ಣು ಮಕ್ಕಳಿಗೆ ಅರವಿಂದ್ ಅವರೇ, ಹಾಸನ ಅಂದಾಗ ರೈಟ್, ಇವ್ರು ಹೇಳಿದ ಒಂದು ಆಯಾಮ, ಅದನ್ನು ಬದಿಗಿಟ್ಟು ನಾನು ನೋಡ್ತಾ ಇದ್ದೀನಿ. ಹಾಸನ ಇಸ್ ಈಕ್ವಲ್ ಟು ಜೆ.ಡಿ.ಎಸ್ ಅಂದರೆ ಹಾಸನ. 25 ವರ್ಷಗಳ ನಂತರ ಇವತ್ತು ಶ್ರೇಯಸ್ ಪಟೇಲ್ ಅನ್ನುವಂಥ ಒಬ್ಬ ಯುವ ನಾಯಕ ಅಲ್ಲಿ ಸಂಸದನಾಗಿ ಆಯ್ಕೆ ಆಗ್ತಾನೆ ಅಂದರೆ ಹೇಗಿದು ಸಾಧ್ಯ? ನೋಡಿ, ಒಂದು ಯಾವ ಹಗರಣಗಳನ್ನು ನಾವು ತುಂಬ ಲೇಟಾಗಿ ಗಮನಿಸಿದ್ವು, ಓಕೆ, ಅದು ಮೊದಲೇ ಅಲ್ಲಿ ಪ್ರಚಲನಲ್ಲಿ ಇತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ನಮ್ಮ ಬೇರೆ ಬೇರೆ ಅಂದರೆ ಇಂಟೆಲಿಜೆನ್ಸ್ ಆಗಿರ್ಬೋದು, ಅದರ ಫೇಲ್ಯೂರನ್ನ ಒಂದು ಪ್ರತಿಬಿಂಬನೇ ಇವತ್ತಿನ ಆನ್ಸರ್. ಇದು ನಂಬರ್ 1. ಬಿಕಾಸ್ ರೇವಣ್ಣ ಅವರು ಪ್ರಜ್ವಲ್ ಎಷ್ಟು ಮಾಡಿದಾರ ಗೊತ್ತಿಲ್ಲ, ಬಟ್ ರೇವಣ್ಣ ಆ್ಯಂಡ್ ಫ್ಯಾಮಿಲಿ ಹ್ಯಾಡ್ ಕಂಟಿನ್ಯೂಸ್ಲಿ ನರ್ಸ್ಡ್ ಇಟ್. ಅಂದರೆ ಅಲ್ಲಿಂದ ಬಂದವರಿಗೆ ಒಂದು ಕೆಲಸ ಕೊಡಿಸೋದಾಗಲಿ, ಅವ್ರಿಗೊಂದಿಷ್ಟು ಹೆಲ್ಪ್ ಮಾಡೋದಾಗಲಿ, ಇದು ನಿರಂತರವಾಗಿ ಮಾಡ್ತಾ ಇದ್ರು. ಅಂದರೆ ಹಿ ಹ್ಯಾಡ್ ಅ ವೆರಿ ಗುಡ್ ಕಾಂಟ್ಯಾಕ್ಟ್ ವಿತ್ ಹಿಸ್ ಆ ಒಂದು ಕಾನ್ಸ್ಟಿಟ್ಯುನ್ಸಿ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರುವಂಥ ರೇವಣ್ಣ ಅವರು. ಆದರೆ ಅದನ್ನು ಮೀರಿ ಈ ರೀತಿಯ ವಿಚಾರಗಳು ಹೊರಗೆ ಬಂದಾಗ ಸೋಲನ್ನು ಕೊಡೋಕ್ಕೆ ಹಿಂಜರಿಯಲ್ಲ ಅಂತ ತೋರಿಸಿದ್ದಾರೆ ಇವತ್ತು ಹಾಸನದ ಮತದಾರರು. ಮತ್ತು ಇದ್ರ ಮುಂದಿರದ ಭಾಗದಲ್ಲಿ ದಿಸ್ ವಿಲ್ ಬಿಕಮ್ ಅ ಮೈಲ್ ಸ್ಟೋನ್ ಟು ಗಿವ್ ಅ ಮೆಸೇಜ್ ಇನ್ ಅ ಡಿಫ್ರೆಂಟ್ ವೇ ಆಲ್ಸೋ. ಇನ್ನು ಮುಂದೆ ಇಂಥವ್ರಿಗೆ ಸಪೋರ್ಟ್ ಮಾಡಿರುವಂಥ ಪಕ್ಷಗಳಿಗೂ ಕೂಡ ನಾವು ಹಿಂಜರಿಯಲ್ಲ ಪಾಠ ಕಲ್ಸಕ್ಕೆ ಅಂತ. ಅಂದರೆ ಇನ್ನು ಮೇಲಿಂದ ಬರ್ತೀನಿ ನೋಡಿ. ಚುನಾವಣಾ ಪೂರ್ವದಲ್ಲಿ ಒಂದಷ್ಟು ಸಮೀಕ್ಷೆಗಳಾಗುತ್ತೆ. ಅದರಲ್ಲಿ ಜಿ ನ್ಯೂಸ್ ಕೂಡ ಒಂದು ಸಮೀಕ್ಷೆಯನ್ನು ಮಾಡಿತ್ತು. ZAI ಸಮೀಕ್ಷೆಗೆ ಹತ್ತಿರವಾಗ್ತಾ ಇದೆ ಇವಾಗ ಬರ್ತಿರುವಂತಹ ಫಲಿತಾಂಶಗಳು. ಬಹಳ ಮುಖ್ಯವಾಗಿ ದೋಸ್ತಿಗಳಿಗೆ 10ರಿಂದ 14 ಸ್ಥಾನದ ಒಂದು ಸಮೀಕ್ಷೆಯನ್ನ AI ಜಿ ನ್ಯೂಸ್ ಮಾಡಿರುವಂತಹ ಸಮೀಕ್ಷೆ. ಅದಕ್ಕೆ ಕೊಂಚ ಹತ್ತಿರದ ಡಿಜಿಟ್ ಲಭ್ಯವಾಗ್ತಾ ಇದೆ. ಬಹಳ ಮುಖ್ಯವಾಗಿ ಸಮೀಕ್ಷೆಗಳು ಅಂತ ಸಂದರ್ಭದಲ್ಲಿ ಮೋದಿ ಪ್ರಾಯೋಜಿತ ಸಮೀಕ್ಷೆಗಳನ್ನು ನಾವು ಒಪ್ಪೋದಿಲ್ಲ ಅನ್ನುವಂತಹ ಹಲವಾರು ಟೀಕೆ ಟಿಪ್ಪಣಿಗಳನ್ನು ಕಾಂಗ್ರೆಸ್ ಮಾಡಿದೆ. ಜಿ ನ್ಯೂಸ್ ಪಕ್ಷಾತೀತವಾಗಿ ಗ್ರೌಂಡ್ ಲೆವೆಲಲ್ಲಿ ಮಾಹಿತಿಯನ್ನು ಕಲೆ ಹಾಕಿ ಒಂದು ಸಮೀಕ್ಷೆಯನ್ನು ಹೊರಹಾಕ್ತು. NDA 310, INDIA ಒಕ್ಕೂಟ ಅಂದ ಸಂದರ್ಭದಲ್ಲಿ 188, ಅದರ್ಸ್ ಅಂದಾಗ 45 ಅನ್ನುವಂತಹ ಫಲಿತಾಂಶದ ನಡುವೆ ನೀವು ನೋಡ್ತಾ ಇದ್ದೀರಿ. ಫಲಿತಾಂಶ ಕೂಡ ನಿಮ್ಮ ಮುಂದೆ ಇದೆ. ಜಿ ನ್ಯೂಸ್ನ AI ಸಮೀಕ್ಷೆಗೂ ಇವತ್ತು ನೀವು ನೋಡ್ತಿರುವಂಥ ರಿಸಲ್ಟ್ಸ್ ಫಲಿತಾಂಶಕ್ಕೂ ಸಾಮ್ಯತೆ ಅನ್ನೋದು ಬಹಳ ಹತ್ತಿರದಲ್ಲಿದೆ. ಬಹಳ ಮುಖ್ಯವಾಗಿ ಜಿ ನ್ಯೂಸ್ ಮಾಡಿದಂಥ AI ಸಮೀಕ್ಷೆ, ಆ ಸಮೀಕ್ಷೆಯ ಒಂದಷ್ಟು ಫಲಿತಾಂಶವನ್ನು ನೀವು ಗಮನಿಸೋದಾದರೆ ಬಹಳ ಹತ್ತಿರದಲ್ಲಿದೆ. ಇಲ್ಲಿ ಮತ್ತೊಂದು ಪ್ರಮುಖ ಅಂಶವನ್ನು ನಾವು ಗಮನಿಸಲೇಬೇಕು. 310 ಅನ್ನುವಂಥ NDA ಮೈತ್ರಿಕೂಟದ ಫಲಿತಾಂಶದ ನಡುವೆ 188 ಅನ್ನೋದು ಸ್ಮಾಲ್ ಡಿಜಿಟ್ ಅಲ್ಲ, ಜವಾಬ್ದಾರಿ ಇಲ್ಲಿ ಪ್ರತಿಯೊಬ್ಬರದ್ದು ಕೂಡ ಹೆಚ್ಚಾಗಿದೆ.
310ಕ್ಕೆ ಇವತ್ತು BJP ಇಳಿತಾ ಇದೆ ಅನ್ನೋದಾದರೆ ಅದಕ್ಕೆ ಕಾರಣ ಏನು ಅನ್ನುವಂಥ ಆತ್ಮಾವಲೋಕನ ಆಗಬೇಕು. 188 ಅನ್ನುವಂಥ ಡಿಜಿಟನ್ನು ಪಡ್ಕೊಂಡಿದೆ ಕಾಂಗ್ರೆಸ್ ಅನ್ನೋದಾದರೆ, ಅಥವಾ INDIA ಮೈತ್ರಿಕೂಟ ಪಡೆದುಕೊಂಡಿದೆ ಅನ್ನೋದಾದರೆ, ಆ ಗೆಲುವಿನ ಸಂಭ್ರಮಾಚರಣೆಯ ನಡುವೆ ಜವಾಬ್ದಾರಿ ಹೆಚ್ಚಾಗಿದೆ ಅನ್ನೋದನ್ನು ಗಮನಿಸಬೇಕು. ಮಾಜಿ CM HD ಕುಮಾರಸ್ವಾಮಿ ಗೆಲುವಿನ ಹಿನ್ನೆಲೆಯಲ್ಲಿ ಲಾಡು ಹಂಚಿ ಸಂಭ್ರಮಿಸಲಾಗಿದೆ. HD ಕುಮಾರಸ್ವಾಮಿ ಪರವಾಗಿ ಜೈಕಾರ ಘೋಷಣೆಗಳು ಹೆಚ್ಚಾಗಿದೆ. ಮಂಡ್ಯದಲ್ಲಿ JDS ಕಾರ್ಯಕರ್ತರ ಸಂಭ್ರಮಾಚರಣೆ ಇದು. ಬಹಳ ಮುಖ್ಯವಾಗಿ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲೇ ನಾಮಪತ್ರ ಸಲ್ಲಿಕೆ ಮಾಡಿ ಹೊರಗೆ ಬಂದ HD ಕುಮಾರಸ್ವಾಮಿ ಅವರು ಇದೇ ಮಾತನ್ನು ಹೇಳಿದರು. 2 ಲಕ್ಷ ಲೀಡು, ಇನ್ನೂ ನಮಗೆ ಕ್ಲಾರಿಟಿ ಇದೆ ಅಂತ ಹೇಳಿ. ಸ್ಟಾರ್ ಚಂದ್ರು ವಿರುದ್ಧವಾಗಿ ಕಣದಲ್ಲಿದ್ದಂತಹ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಗೆಲುವಿನ ನಗೆ ಬೀರಿದ್ದಾರೆ. ಅಲ್ಲೊಂದು ರೀತಿ ಕ್ಲಾರಿಟಿ JDSಗೂ ಇತ್ತು, ಮೈತ್ರಿ ಪಕ್ಷಗಳಿಗೂ ಇತ್ತು. ಬಟ್ ಇಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಈ ಮೂಲಕ HD ಕುಮಾರಸ್ವಾಮಿ ಅವರ ಜವಾಬ್ದಾರಿ ಹೆಚ್ಚಿದೆ. ನಾವೀಗ ಜವಾಬ್ದಾರಿಯ ವಿಚಾರ ಬಗ್ಗೆ ಮಾತನಾಡುವಂಥ ಸಮಯಕ್ಕೆ ಬಂದಿದ್ದೀವಿ. ಸಮಯ ಆಗಲೇ 1 ಗಂಟೆ 14 ನಿಮಿಷ ಆಯಿತು. ಏರಿಳಿತ, ಹಾವು ಏಣಿ ಆಟ ಎಲ್ಲ ಮುಗೀತು. ಗೆದ್ದವರ ಜವಾಬ್ದಾರಿ, ಸೋತವರ ಆತ್ಮಾವಲೋಕನದ ಬಗ್ಗೆ ಮಾತನಾಡುವಂಥ ಸಮಯ. ಈಗಾಗಲೇ ಆ JDS ಕಾರ್ಯಕರ್ತರು ಲಾಡು ಹಂಚಿ ಸಂಭ್ರಮಿಸ್ತಿದ್ದಾರೆ ನೋಡಿ. ಅವರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ರೈಟ್, ಈಗ ತಮಿಳ್ನಾಡಿಗೆ ಹೋಗೋಣ. ರೈಟ್, ಅಣ್ಣಾಮಲೈ ಸೋಲುಂಡಿದ್ದಾರೆ. BJP ರಾಜ್ಯಾಧ್ಯಕ್ಷರು ತಮಿಳ್ನಾಡು ಅಂದ ಸಂದರ್ಭದಲ್ಲಿ 17,000 ಮತಗಳ ಅಂತರದಲ್ಲಿ ಸೋಲನ್ನು ಅಣ್ಣಾಮಲೈಯಲ್ಲಿ ಹೊಂದಿದ್ದಾರೆ. ವಿಶೇಷವಾಗಿ ಅಣ್ಣಾಮಲೈ ಪ್ರಯತ್ನವನ್ನ ಇಲ್ಲಿ ನೋಡಬೇಕು. ರೈಟ್, ತಮಿಳ್ನಾಡು ಅಂದಾಗ ಅಲ್ಲಿ BJP ಖಾತೆಯನ್ನು ತೆರಿಬೇಕು ಅನ್ನುವಂಥ ನಿರಂತರ ಶ್ರಮ. ಹಾರ್ಡ್ಲಿ 1 ವರ್ಷ ಅಣ್ಣಾಮಲೈ ಇಲ್ಲಿ ನಿರಂತರವಾದಂಥ ಶ್ರಮವನ್ನು ಹಾಕಿದ್ದಾರೆ. ಅಫ್ಕೋರ್ಸ್ ಇದು ಸೋಲು, ಆದರೆ 17,000 ಮತಗಳ ಅಂತರ ಅನ್ನೋದು ಸ್ವತಃ ಓವರಾಲ್ BJP ರಾಜ್ಯ ಮತ್ತು ದೇಶ BJP ಅಂದಾಗ ಅವ್ರು ಖಂಡಿತ ಇದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಇದನ್ನು ಸೋಲು ಅಂತ ಅವರು ಪರಿಗಣಿಸುವ ಸಾಧ್ಯತೆ ಅನ್ನೋದನ್ನು ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ರೈಟ್, ಶಿವಮೊಗ್ಗ ಅಂದಾಗ BJPಯ ಗೆಲುವನ್ನು ಗಮನಿಸ್ತಾ ಇದ್ದೀರಿ. ಗೀತಾ ಶಿವರಾಜ್ಕುಮಾರ್ ಈಶ್ವರಪ್ಪಗೆ ಸೋಲಾಗಿದೆ. ಒಬ್ಬೊಬ್ಬ ಇಲ್ಲಿ ಬಂಡಾಯ, ಏನು ವಾಕ್ಸಮರಗಳು. ಈ ನಡುವೆ ರಾಘವೇಂದ್ರ 4ನೇ ಬಾರಿಗೆ ಸಂಸದರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ BJP ಗೆಲುವಿನ ನಗೆ ಬೇರಿದೆ. ಎಲ್ಲಿ ಓಟ್ಗಳೇನಾದ್ರು ಡಿವೈಡ್ ಆಗ್ಬೋದಾ? ಈಶ್ವರಪ್ಪನವರೇ ಇವತ್ತು ಬಂಡಾಯ ಎದ್ದಿದ್ದಾರೆ, ಪಕ್ಷದಿಂದ ಹೊರಗೆ ಬಂದಿದ್ದಾರೆ. ನಾನು ಶಿವಮೊಗ್ಗದಲ್ಲಿ ಗೆದ್ದು ಮೋದಿ ಅವರಿಗೆ ನನ್ನ ಗೆಲುವನ್ನು ಅರ್ಪಣೆ ಮಾಡ್ತೀನಿ ಅಂತ ಹೇಳಿದ್ರು. ರೈಟ್, ಅದಾಗಿಲ್ಲ. ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್ ಅನ್ನೋದನ್ನು ಆ ಭಾಗದ ಜನ ಗಮನಿಸಿದ್ದಾರೆ. ಯಾಕಂದರೆ ಸಂಸದರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಅಲ್ಲಾಗುವಂತಹ ಕೆಲಸಗಳು ಬಹಳ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ಮೋದಿ ಮುಖ ನೋಡಿಕೊಂಡು BY ರಾಘವೇಂದ್ರ ಅವರ ಕೆಲಸ ನೋಡಿಕೊಂಡು ಆ ಭಾಗದ ಜನ ರಾಘವೇಂದ್ರಗೆ ಜೈ ಎಂದಿದ್ದಾರೆ, ಜೈಕಾರ ಹಾಕಿದ್ದಾರೆ, ಗೆಲ್ಲಿಸಿದ್ದಾರೆ. ರೈಟ್, ಹಾವೇರಿ ಬಸವರಾಜ ಬೊಮ್ಮಾಯಿ ಜಯಭೀರಿಯನ್ನು ಬಾರಿಸಿದ್ದಾರೆ. ಮಿಡಲ್ 11:30 ಸುಮಾರಿಗೆ ಆನಂದ್ ಗಡ್ಡದೇವರ ಮಠ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಂದಾಗ ಮಾಜಿ ಮುಖ್ಯಮಂತ್ರಿಗಳಂತ ಅನ್ನಿಸ್ಕೊಂಡವ್ರಿಗೂ, ಅಥವಾ ಅವರ ತಂದೆ ಮುಖ್ಯಮಂತ್ರಿಗಳೇ ಆಗಿದ್ದವರು ಬಸವರಾಜ ಬೊಮ್ಮಾಯಿಯವರ ತಂದೆ SR ಬೊಮ್ಮಾಯಿಯವರು, ಇಂಥವ್ರಿಗೇನಾದರೂ ಸೋಲಾಗುತ್ತಾ ಅನ್ನುವಂಥ ವಾತಾವರಣವನ್ನು ಆನಂದ ಗಡ್ಡದೇವರ ಮಠ ಕೊಟ್ಟಿದ್ರು. ಇದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ರೈಟ್, ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಜಯ ಗಳಿಸಿದ್ದಾರೆ. ಹಂತದ ಒಂದೊಂದೇ ಕ್ಷೇತ್ರದ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇರೋದಾದರೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಇರುವಂಥದ್ದು. ಅರವಿಂದ್ ಅವರೇ, ತಮಿಳ್ನಾಡಿಗೆ ಹೋಗೋಣ. ರೈಟ್, ಇನ್ನೊಂದು ಬ್ರೇಕಿಂಗ್ ಇದೆ, ತಗೊಂಡ್ಬಿಡ್ತೀನಿ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ದಾಖಲು ಮಾಡಿದ್ದಾರೆ. ಮತ ಎಣಿಕೆ ಕೇಂದ್ರಕ್ಕೆ ಆಗಮಿಸಿದ್ದಾರೆ ತುಕಾರಾಂ. ಬಹಳ ಮುಖ್ಯವಾಗಿ ಶ್ರೀರಾಮುಲು ಇಲ್ಲಿ ಬಹಳ ಹೋಪ್ ಇಟ್ಕೊಂಡಿದ್ರು, ಬಹಳ ಹೋಪಲ್ಲಿದ್ರು ತಾವು ಗೆದ್ದೇ ಬಿಗ್ತಾರೆ ಅಂತ ಹೇಳಿ. ಬಟ್ ಗ್ರೌಂಡ್ ಲೆವೆಲಲ್ಲಿ ಜನಸಾಮಾನ್ಯರ ಅಭಿಮತ ಏನಿರುತ್ತೆ ಅಂತ ಹೀಗೆ ಊಹೆ ಮಾಡೋದು ಬಹಳ ಕಷ್ಟ. ಶ್ರೀರಾಮುಲು ಜೊತೆ ಈ ದಿನಗಳಲ್ಲಿ ಜನಾರ್ದನ್ ರೆಡ್ಡಿ ಬೇರೆ ಒಂದಾಗ್ಬಿಡ್ತಾರೆ. ಹಳೆ ದೋಸ್ತಿ ಮತ್ತು ಒಂದಾದಾಗ ಯಾವ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರೂ ಕೂಡ ಸೋಲಿಸೋದು ಬಹಳ ಸುಲಭ ಅನ್ನುವಂಥ ಲೆಕ್ಕಾಚಾರಕ್ಕೆ ಜನ ಕೊಟ್ಟಿರುವಂಥ ಉತ್ತರ ಕಾಂಗ್ರೆಸ್ಗೆ ಗೆಲುವು, BJPಯ ಶ್ರೀರಾಮುಲುಗೆ ಸೋಲು. ಸೊ ನಿರಂತರವಾದಂಥ ರೈಟ್, ವೆರಿ ನೈಸ್. ರೈಟ್, ಬರ್ತೀನಿ ನಾನು. ಸೊ ಲೋಕಾ ತೀರ್ಪು 2024ರ ಕ್ಷಣದ ಅಪ್ಡೇಟ್ಸ್ನ ನೋಡ್ತಾ ಹೋಗೋಣ ಬ್ರೇಕ್ನ ನಂತರ. ಲೋಕಾ ತೀರ್ಪು 2024ರಲ್ಲಿ ಕ್ಷಣದ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ನಾವು ಬಿಡ್ತಾ ಇದ್ದೀವಿ. ಅರವಿಂದ್ ಅವರೇ, ಆಗಲೇ ನಾವು ಬ್ರೇಕಿಂಗ್ ನೋಡ್ಬೇಕಾದ್ರೆ ತಮಿಳ್ನಾಡು ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅನ್ನಿಸ್ತು. ಗ್ರೌಂಡ್ ಲೆವೆಲಲ್ಲಿ ಜನರನ್ನು ತಲುಪುವಂಥ ನಿಟ್ಟಿನಲ್ಲಿ ಅಣ್ಣಾಮಲೈ ಪಾತ್ರ ಬಹಳ ಗಮನಾರ್ಹ, ಗಂಭೀರ. ಅಫ್ಕೋರ್ಸ್ ಇದನ್ನು ರಾಷ್ಟ್ರ BJP ನಾಯಕರು ಈ ಸೋಲನ್ನು ಅಕ್ಸೆಪ್ಟ್ ಮಾಡ್ತಾರೆ, ದೇ ವಿಲ್ ವೆಲ್ಕಮ್ ಅಂತ ಅನಿಸುತ್ತೆ.
ಏನೊಂದು ಅವರಿಗೆ ಇದು ನೋ ಎಂಟ್ರಿ ಝೋನ್ ಆಗಿ ಹೋಗಿತ್ತು ತಮಿಳ್ನಾಡಾಗಲಿ. ಅಲ್ಲ, ಸೌತ್ ಇಂಡಿಯಾ ಇಟ್ ಸೆಲ್ಫ್ ವಾಸ್ ಅ ವೆರಿ ಟಫ್ ಟಾಸ್ಕ್. ಯಡಿಯೂರಪ್ಪ ಅವರ ಒಂದು ಪರಿಶ್ರಮ, ಒಂದು ತಂಡ, ಒಂದು ಪರಿಶ್ರಮದಿಂದ ಸೌತ್ ಇಂಡಿಯಲ್ಲಿ ಅವರಿಗೆ ಪಾದಾರ್ಪಣೆ ಆಗಿರುವಂಥ ಒಂದು ಜಾಗ. ಇಲ್ಲದಿದ್ದರೆ ಬಿ ಜೆ ಪಿಗೆ ತುಂಬ ಕಷ್ಟ ಇದ್ದದ್ದು. ಇನ್ನೊಂದು ಚಂದ್ರಬಾಬು ನಾಯ್ಡು ಅಲ್ಲಿ ಅದೇ ರೀತಿಯಿಂದ ಇನ್ನೊಂದು ಹೆಜ್ಜೆ ಇಟ್ಟವರು ಇವತ್ತು ಅಣ್ಣಾಮಲೈ. ಯಾಕಂದರೆ ಒಂದು ನಿರಂತರವಾಗಿ ಅಲ್ಲಿ ಆ ದ್ರಾವಿಡಿಯನ್ ಮೈಂಡ್ಸೆಟ್ನಲ್ಲಿ ಬಿ ಜೆ ಪಿಯ ಒಂದು ಬೀಜವನ್ನು ಬಿತ್ತಿ ಅದನ್ನು ಕಂಟಿನ್ಯೂಸ್ ಆಗಿ ನರಿಶ್ ಮಾಡಿ ಮತ್ತು ತುಂಬ ಆ್ಯಕ್ಟಿವ್ ಆಗಿದ್ದರು. ಅಂದರೆ ಪ್ರೊಆಕ್ಟಿವ್ ಆಗಿ ಮಾತಾಡಿರುವಂಥ ಒಂದಿಷ್ಟು ಸೌತ್ ಇಂಡಿಯನ್ ಲೀಡರ್ಸಲ್ಲಿ ಸಡನ್ನಾಗಿ ಏನಂದರೆ ವಿದಿನ್ 1.5 years, ಇದು ಅದಕ್ಕಿಂತ ಮೊದಲಿನ ವಿಚಾರ ಅಲ್ಲ, ಇದು ವಿದಿನ್ 1.5 years ಹಿ ಹ್ಯಾಸ್. ಆಮೇಲೆ ಅವ್ರದ್ದು ಗೋಲ್ ಭಾರಿ ಕ್ಲಿಯರ್ ಆಗಿತ್ತು. ನಾವು MP ಎಲೆಕ್ಷನ್ನಲ್ಲೇ ನಾನು ಅದನ್ನು ಟಾರ್ಗೆಟ್ ಇಟ್ಟಿದ್ವಿ, ಅಷ್ಟರಲ್ಲಿ ಏನೋ ಒಂದು ನಾವು ಖಾತೆಯನ್ನು ಓಪನ್ ಮಾಡ್ತೀವಿ ಅಂತ. ಅಮಿತ್ ಶಾ ಮತ್ತು ಅದರ್ ಟೀಮ್ಸ್ ಆಲ್ಸೋ ಸಪೋರ್ಟೆಡ್ ಹಿಮ್ ಇನ್ ಅ ವೆರಿ ಬಿಗ್ ವೇ, ಬಿಕಾಸ್ ದೇ ಹ್ಯಾಡ್ ಟು, ಇಟ್ ವಾಸ್ ಒಂಥರ ಎಂಥ ಕಡಲೆ ಅದು, ಉಕ್ಕಿನ ಕಡಲೆ ಆದಂಗೆ ಹೋಗಿತ್ತು ತಮಿಳ್ನಾಡಲ್ಲಿ. ಅದನ್ನು ಬ್ರೇಕ್ ಮಾಡಿರುವಂಥ ಒಂದು ಸಾಧನೆ ಇದೆ. ಅಂದರೆ ಗೆಲುವು ಕಂಪ್ಲೀಟ್ ಕ್ಲಿಯರಾಗಿ ಗೆಲುವು ಬರದೇ ಇದ್ದರೂ ಕೂಡ ಇವ್ರ ಎಫರ್ಟ್ಸ್ ಆರ್ ಗೋಯಿಂಗ್ ಟು ಈಲ್ಡ್ ಟುಡೇ ಆರ್ ಟುಮಾರೋ ಅನ್ನೋ ಲೆಕ್ಕದಕ್ಕೆ ಒಂದು ಭೂಮಿಯನ್ನು ಹದವಾಗಿ ಮಾಡಿಟ್ಟಿರುವಂಥ ಒಂದು ಶ್ರೇಯಸ್ ಇವತ್ತು ಅಣ್ಣಾಮಲೈ ಅವ್ರಿಗೆ ಹೋಗುತ್ತೆ, ಅವರ ತಂಡಕ್ಕೆ ಹೋಗುತ್ತೆ. ಇನ್ನೊಂದು 4-8 ಜನ ಅಲ್ಲಿ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಕ್ಯಾಂಪೇನ್ ಮಾಡಿದ್ರೆ, ಮತ್ತು ಅವ್ರಿಗೊಂದು ವಿಶ್ವಾಸನೂ ಇತ್ತು, ಅಟ್ಲೀಸ್ಟ್ ಒಂದು 2-3 ಸೀಟು ನಾವು ಈ ಸತಿ ಗೆಲ್ತೀವಿ ಅನ್ನೋ ಬ್ಲೂ ಪ್ರಿಂಟ್ ಅವರದ್ದು. ಪ್ರತಿ ಸಲ ಅಣ್ಣಾಮಲೈ ಸಂದರ್ಶನದಲ್ಲಿ ಮಾತಾಡಬೇಕಾದ್ರೂ ಜನಸಾಮಾನ್ಯರು ಏನು ಅಂದ್ಕೊಳ್ತಾರೆ, ಆ ರಾಜಕೀಯಕ್ಕೂ ನಾವಿಲ್ಲಿ ಕೆಲಸ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿ ವೆಲ್ ಪ್ಲ್ಯಾಂಡ್ ನಕಾಶೆ ಹಾಕ್ಕೊಂಡಿದ್ರು. ರೈಟ್, ಅದ್ರ ಬಗ್ಗೆ ನಾನು ಡೀಟೇಲಾಗಿ ಮಾತಾಡ್ತೀನಿ. ರಾಮಚಾರಿ ಅವರೇ, ಪ್ರತಿ ಸಲ ಚುನಾವಣಾ ಪೂರ್ವದಲ್ಲಿ, ಚುನಾವಣೆಯ ಸಂದರ್ಭದಲ್ಲಿ BJP ರಾಷ್ಟ್ರ ಮತ್ತು ರಾಜ್ಯ ನಾಯಕರು ಮಾತಾಡಬೇಕಾದ್ರೆ ನೋಡಿ, ನಾನು ಆಗಲೇ ಕೇಳ್ತಾ ಇದ್ದೆ, NDA ಅಂದಾಗ 297 ಇದೆ, ಆ 222 ಒಂದು ಡಿಜಿಟೇ ಬರಲ್ಲ ಅನ್ನೋ ಥರ ಮಾತಾಡ್ಬಿಡ್ತೀರಿ. ಬಟ್ ರೈಟ್ ನಾವು ನೋಡಿ 200 ಕ್ರಾಸ್ ಆಗಿರುವಂಥ INDA ಒಕ್ಕೂಟದ ಶ್ರಮ ಇದೆಯಲ್ಲ, ದ ಗ್ರೌಂಡ್ ಲೆವೆಲ್ ಅವ್ರು ರೀಚ್ ಆಗಿರೋದಿಲ್ಲ, ಮತದಾರರು ಅವರನ್ನು ಒಪ್ಕೊಂಡಿರೋದಲ್ಲ, ಅದನ್ನು ನೀವು ಅಕ್ಸೆಪ್ಟ್ ಮಾಡಲೇಬೇಕು. ಮೇಡಮ್, ಇಲ್ಲಿ ಒಂದು ಬಾರಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಕಳೆದ ಸಾರಿ ಬಿಡಿಬಿಡಿಯಾಗಿ ಇದ್ರು ವಿರೋಧ ಪಕ್ಷ. ಈ ದೇಶದಲ್ಲಿ 76% OBCಗಳಿರೋದು, ಹಿಂದುಳಿದ ವರ್ಗಗಳು. ಆ ಹಿಂದುಳಿದ ವರ್ಗಗಳಲ್ಲಿ ಹಿಂದುಳಿದ ವರ್ಗಗಳ ಮತವನ್ನು ಸ್ವಲ್ಪ ಸ್ಪ್ಲಿಟ್ ಮಾಡೋದ್ರಲ್ಲಿ INDA ಯಶಸ್ವಿ. ಯಾಕೆಂದರೆ ಎಲ್ಲ ಒಗ್ಗಟ್ಟಲ್ಲಿ ಇರೋದ್ರಿಂದ, ಸೀಟು ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ, ಆಯಿತಾ. ಅದು ಬಿಟ್ಟರೆ ಬೇರೆ ಇನ್ನೇನು ದೊಡ್ಡ ಒಂದು ಸಾಧನೆ ಅಂತ ನಾನು ಅನ್ಕೊಳ್ಳಲ್ಲ. ನಂಬರ್ 1. ನಂಬರ್ 2, ಕಳೆದ ಸತಿ ಒಂದು 36ರಿಂದ 40 ಸೀಟುಗಳು ಕೊನೆಯ ಮತ ಏನು ಲಾಸ್ಟ್ ಎಣಿಕೆಯೊಳಗೆ ಬದಲಾಗಿದೆ. ಯಾಕೆಂದ್ರೆ ನಾನು ಉದಾಹರಣೆಗೆ ನಾನು ಇದ್ದೆ, ಶ್ರೀನಿವಾಸ್ ಪ್ರಸಾದ್ ಅವರು ಸೋತರು ಅಂತಾನೆ ಹೇಳಿದ್ರು, ಕಳೆದ ಸತಿ ಸೋತ್ಬಿಟ್ರು ಅಂತ, ಬಹುಶಃ ಹೋಯ್ತು ಏನೋ ಅಂತ. ಅಲ್ಲಿ ಅವ್ರು 2000 ಮತದಾನದಿಂದ ಗೆದ್ದಿದ್ರು. ನಾನು ಉದಾಹರಣೆ ಕೊಡ್ತಾ ಹೋಗೋದು. ಹಾಗೆ ತುಂಬ ಬದಲಾವಣೆಗಳಾಗ್ತದೆ. ಒಂದು 4ರಿಂದ 5 ಗಂಟೆ ಅಷ್ಟೊತ್ತಿಗೆ ಅದು ನೀವು ಹೇಳ್ತಾರಲ್ಲ, ಫಸ್ಟ್ ಹಿನ್ನಡೆ ಮುನ್ನಡೆ ಇದ್ದಿದ್ದು ಈಗ ಸೋಲು ಗೆಲುವು, ಯಾರು ಸೋಲ್ತಾರೆ ಗೆಲ್ತಾರೆ ಅನ್ನೋ ಮಟ್ಟಕ್ಕೆ ಅದು ಹೋಗ್ತದೆ. ಈಗ ಬಳ್ಳಾರಿಲಿ ಶ್ರೀರಾಮುಲು ಅವ್ರು ಗೆಲ್ಬೇಕಾಗಿತ್ತು, ಗೆಲ್ತಾರೆ ಏನೋ ಆತ್ಮವಿಶ್ವಾಸ ಆಯ್ತು. ಈಗ ಅಲ್ಲಿ ಏನಕ್ಕೆ ಸೋತರು, ಏನು ಆತ್ಮಾವಲೋಕನೆ ಮಾಡ್ಕೋಬೇಕಾಗತ್ತೆ. ಸೋತ್ ಕಡೆ ಸೋಲನ್ನ ಒಪ್ಕೋಬೇಕಾಗತ್ತೆ, ಆಯ್ತಾ ಅಲ್ವಾ. ಸೊ ಎಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ನೋಡಿ, ಲೋಕಸಭಾ ಚುನಾವಣೆಯಲ್ಲಿ NDAಗೆ ಕಡಿಮೆ ಸ್ಥಾನ. ಆ ಫಲಿತಾಂಶವನ್ನು ನೋಡಿ ಒಬ್ಬ ವ್ಯಕ್ತಿಗೆ ಹೃದಯಾಘಾತವಾಗಿದೆ. ಹುಬ್ಬಳ್ಳಿಯ ಶಿವಪ್ರಕಾಶ್ ಹಿರೇಮಠ ಮೃತ ವ್ಯಕ್ತಿ, BJP ಅಭಿಮಾನಿ ಈ ಶಿವಪ್ರಕಾಶ್ ಹಿರೇಮಠ್. ಹುಬ್ಬಳ್ಳಿಯ ಶಿವಪ್ರಕಾಶ್ ಹಿರೇಮಠ್ ಸಾವಿಗೀಡಾಗಿದ್ದಾರೆ. BJPಯ ಕಟ್ಟ ಅಭಿಮಾನಿ ಇದ್ದ. ಫಲಿತಾಂಶವನ್ನು ನೋಡಿ ಹೃದಯಾಘಾತ ಸಂಭವಿಸಿದೆ. ನನಗೆ ಸಂಕಟ ಆಗೋದು ಇದೇ ವಿಚಾರಕ್ಕೆ, ನನಗೆ ಸಂಕಟ ಆಗೋದು, ನೋವಾಗೋದು ಇದೇ ವಿಚಾರಕ್ಕೆ. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಮೇಲ್ನೋಟಕ್ಕೆ ಅದೇನು ಫೈಟು, ಅದೇನು ವಾಕ್ಸಮರ. ಆದರೆ ಗ್ರೌಂಡ್ ಲೆವೆಲಲ್ಲಿ ಅದನ್ನು ನಂಬಿಕೊಂಡು ಕಾರ್ಯಕರ್ತರು, ಬೆಂಬಲಿಗರು ಹಳ್ಳಿ ನಾಡಾಯಿಡ ಅಂತ ಸಮಯ ಇದು. ಚುನಾವಣಾ ಫಲಿತಾಂಶ ಅಂದಾಗ ಅಷ್ಟರ ಮಟ್ಟಿಗೆ ಅವರು ಮನಸ್ಸಿನೊಳಗೆ ತಗೊಂಡಿರ್ತಾರೆ. ದ ಇನ್ವಾಲ್ವ್ಮೆಂಟ್ ಲೆವೆಲ್ ನೋಡಿ ಎಷ್ಟರ ಮಟ್ಟಿಗಿದೆ. ಹೃದಯಾಘಾತದಿಂದ BJPಯ ಕಟ್ಟ ಅಭಿಮಾನಿಯೊಬ್ಬರು ಸಾವಿಗೀಡಾಗಿದ್ದಾರೆ. ರಾಮಚಾರಿ ಅವರೇ, ಏನ್ ಹೇಳ್ತೀರಿ? ತುಂಬಾ ದುರಂತ, ತುಂಬಾ ನೋವಿನ ಸಂಗತಿ. ಅವರು ಅಷ್ಟು ಎಲ್ಲರೂ ನೀವ್ ಹೇಳ್ದಂಗೆ ಉದ್ವೇಗ ಇರ್ತದೆ. ಒಂದು
ಯಾಕೆಂದ್ರೆ ನಾವು ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಿರ್ತೀವಿ. ಈಗ ನಾವು ಇಲ್ಲೇ ನೋಡಿ ಯಾವ ತರ ಇರ್ತದೆ ಅಂತಂದ್ರೆ ಅದಕ್ಕಿಂತ ವ್ಯತ್ಯಾಸವಾಗಿ ಬೂತ್ ಮಟ್ಟದಲ್ಲೆಲ್ಲ ಇರ್ತದೆ. ಅಲ್ಲಿ ವ್ಯಕ್ತಿಗತವಾಗಿ ಇರ್ತದೆ, ವ್ಯಕ್ತಿಗತವಾಗಿ ತಗೊಂಡ್ಬಿಟ್ಟಿರ್ತಾರೆ. ತುಂಬಾ ಓವರ್ ಕಾನ್ಫಿಡೆನ್ಸ್ ಇರ್ತದಲ್ಲ, ಅವಲೋಕನೆ ಮಾಡುವಂತದನ್ನ ಇಟ್ಕೊಂಡೆ ಆಸೆಯನ್ನ ಇಟ್ಕೊಂಡ್ಬಿಡ್ತಾರೆ. ಅವಲೋಕನೆ ಇರಲ್ಲ, ಆಸೆ ಇರ್ತದೆ, ಇದು ಬರ್ತದೆ, ನಂಬಿಕೆ ಇರ್ತದೆ, ಇದು ಬರ್ತದೆ ಅಂತ. ಬಟ್ ಈಗ ತುಂಬಾ ಅರ್ಲಿ ಅನಿಸ್ತು. ಅವರು ಒಂದು ಸಂಜೆವರೆಗೂ ಆದ್ರೂ ಸಮಾನ ಚಿತ್ತದಿಂದ ನೋಡ್ಬೇಕಾಗಿತ್ತೇನೋ. ಎಲ್ಲಿ ಉದ್ವೇಗ ಆಯ್ತು, ಯಾವ ಚಾನಲ್ ನೋಡ್ತಿದ್ರು, ಅದು ಏನಾಯ್ತು, ನಿಜವಾಗ್ಲೂ ಅದು ದುರಂತನೇ. ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರು ಬಿಜೆಪಿಯಲ್ಲಿ ಎಷ್ಟು ಭಾವನಾತ್ಮಕವಾಗಿ ಇನ್ವಾಲ್ವ್ ಆಗಿರ್ತಾರೆ ಅನ್ನೋದಕ್ಕೆ ನಾನು ಹೇಳೋದು, ಅವರಿಗೆಲ್ಲ 10-11 ಗಂಟೆ ಹೊತ್ತಿಗೆ ಕ್ಲಾರಿಟಿ ಸಿಕ್ಬಿಡ್ಬೇಕು, 300 ಮೇಲೆ ಕ್ರಾಸ್ ಆಗಬೇಕು, ಅಷ್ಟೊಂದು ಆತ್ಮವಿಶ್ವಾಸ. ಯಾಕಂದರೆ ಮೋದಿ ರಾಜ್ಯಗಳಿಗೆ ತಲುಪೋದಿದೆಯಲ್ಲ, ನರೇಂದ್ರ ಮೋದಿ ಅವರನ್ನು ನೋಡೋದಕ್ಕೆ ಕ್ಯೂ ನಿಂತ್ಕೊಳ್ಳೋ ಜನ, ಅಂದರೆ ಅಷ್ಟರ ಮಟ್ಟಿಗೆ ನೀವು ಇನ್ವಾಲ್ವ್ ಆಗಿಬಿಟ್ಟಿರ್ತೀರಿ. ರಾಷ್ಟ್ರ ಮಟ್ಟದ ನಾಯಕರು ಅದನ್ನು ಅವ್ರು ಹಾಗೆ ಅಕ್ಸೆಪ್ಟ್ ಮಾಡಿರ್ತಾರೆ. ಬಟ್ ಇದೆಲ್ಲ ರಾಜಕೀಯದ ಆಟಗಳು, ಒಂದು ಸೋಲು ಗೆಲುವು ಅನ್ನೋದು ತೀರಾ ಸಹಜ. ಅದನ್ನು ಆ ಗ್ರೌಂಡ್ ಲೆವೆಲ್ ಜನ ಅಕ್ಸೆಪ್ಟ್ ಮಾಡಲ್ಲ. ಅದನ್ನೇ ಹೇಳ್ತಾ ಇರೋದು, ಎಲ್ಲ ಕಾರ್ಯಕರ್ತರು ಸ್ವಲ್ಪ ಅವಲೋಕನ ಮಾಡುವ ಅಥವಾ ಜಡ್ಜ್ ಮಾಡುವಂತ ಯಾವುದೇ ಚುನಾವಣೆಯ ಫಲಿತಾಂಶವು ಹೆಂಗಾಗಿರ್ಬೋದು, ಏನಾಗಿರ್ಬೋದು, ನಾನು ಅನ್ಕೊಂಡಂಗೆ ಆಗ್ತದ, ಅದು ಬೇರೆ ಹಂತದಲ್ಲಿ. ಈಗ ಒಂದೇ ಕುಟುಂಬದ ಅಷ್ಟು ವ್ಯಕ್ತಿಗಳ ಮನಸ್ಥಿತಿಯಲ್ಲಿ ಏನಿರ್ತದೆ ಅಂತ ಊಹೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತದೆ. ಎಷ್ಟೋ ಜನ ಈ ABC ಅಂತ ನಾವು ಪೂರಾ ಮತದಾರರನ್ನ ಡಿವೈಡ್ ಮಾಡಿದ್ರೆ, A ಅಂದ್ರೆ ಬಿಜೆಪಿ ಅವರು ಅನ್ಕೊಳ್ಳೋಣ, B ಅಂದ್ರೆ ಬಿಜೆಪಿ ವಿರೋಧಿಗಳು ಅಂತ ಅನ್ಕೊಳ್ಳೋಣ, C ಅಂದ್ರೆ ನ್ಯೂಟ್ರಲ್ ಆಗಿರೋ. ಈ ನ್ಯೂಟ್ರಲ್ ಆಗಿರೋರ ಏನು ತೀರ್ಮಾನಗಳಿರ್ತವೆ, ಬಹುಶಃ ಆತ ಮತ ಗಟ್ಟೆಗೆ ಹೋದಾಗ ಆತನ ಮನಸ್ಥಿತಿ ಏನನ್ನಿಸ್ತದೆ, ಅವ್ರ ತೀರ್ಮಾನ ಬೇರೆ ಆಗಿರ್ತದೆ. ಸೊ ಈ ಥರದ್ದು ಬೇಕಾದಷ್ಟು ವಿಚಾರಗಳಿರ್ತವೆ. ಆ ಕ್ಷಣದ್ದು, ಆ ಏರಿಯಾದು, ಆ ಜಾತಿದು ಪ್ರತಿಯೊಂದು ಚುನಾವಣೆ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗ್ತದೆ. ಸೊ ಇಷ್ಟೆಲ್ಲ ಇರೋದ್ರಿಂದ ಕಾರ್ಯಕರ್ತರು ಸಡನ್ ಆಗಿ ಒಂದು ಆಶಾಭಾವನೆ ಇರಬೇಕು. ಆಶಾಭಾವನೆ ಇರ್ತದೆ ಎಲ್ಲರಿಗೂ ಸಹಜವಾಗಿ. ತೀರ್ಮಾನಕ್ಕೆ ಬರಬಾರ್ದು ಅಂತ, ಸಡನ್ ಆಗಿ ತೀರ್ಮಾನಕ್ಕೆ ಸೋತೋ ಅಥವಾ ಗೆದ್ದೋ ಅನ್ನೋ ತೀರ್ಮಾನಕ್ಕೆ ಬರದೆ ಕಾಯ್ಬೇಕು. ಚಾಲೆಂಜ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಏನು ಪಂದ್ಯ ಕಟ್ಟೋದು. ಆಮೇಲೆ ಅಲ್ಲ, ಇವರು ಪಂದ್ಯ ಕಟ್ಕೊಂಡಿರೋರಲ್ಲ, ನನಗೆ ಗೊತ್ತವರು ಅವ್ರ ಆತರ ಅಲ್ಲ, ಪಕ್ಕ ಅಭಿಮಾನಿ. ಎಲ್ಲೋ ಪಾಪ ಅದು ಉದ್ವೇಗ ಇವತ್ತು ತುಂಬಾ ಸಣ್ಣ ವಯಸ್ಸಿಗೆ ನಮಗೆ ಗೊತ್ತಿರಲ್ಲ ಒಳಗಡೆ ಏನೇನ್ ಕಾಯಿಲೆಗಳಿರ್ತಾವೋ ಏನಿರ್ತದೋ, ಎಲ್ಲೋ ಒಂದ್ ಕಡೆ ಹೊರಗೆ ಬಂದ್ಬಿಡ್ತದೆ. ನಮ್ಮ ಆಮ್ ಆದ್ಮಿ ಪಕ್ಷದ್ದು ಕಳೆದ ಬಾರಿ ಡೆಹಲಿಯಲ್ಲ ಒಂದು ರಿಸಲ್ಟ್ಸ್ ಬಂತಲ್ಲ ವಿಧಾನಸಭೆ ಚುನಾವಣೆಯಲ್ಲಿ, ನಮಗೆ ರಿಸಲ್ಟ್ಸ್ ಬಂತು. ಅವತ್ತಿನ ಈವ್ನಿಂಗ್ ರಿಸಲ್ಟ್ ನೋಡ್ತಾ ನಮ್ಮ ಕಾರ್ಯಕರ್ತ ಒಬ್ಬ ಚೆಸ್ಟ್ ಪೇನ್ ಶುರು ಆಗಿದ್ದು ವಿತಿನ್ ಹಾಫ್ ಆನ್ ಅವರ್ ಅವ್ರು ಹೊಟ್ಟೋದ. ಅಂದರೆ ಯಾವ ಮಟ್ಟಕ್ಕೆ ನಾವು ಇನ್ವಾಲ್ವ್ಮೆಂಟ್ ತೋರಿಸ್ತೀವಿ. ಒಂದು ಪಕ್ಷ ಅಂತ ಅಲ್ಲ ನಾವು ಹೇಳೋದು, ಒಂದು ನಮಗೆ ದೇಶದ ಬಗ್ಗೆ ಯಾವುದೇ ಪಕ್ಷ ಇರಲಿ, ಪಕ್ಷಾತೀತವಾಗಿ ನಾವು ಒಂದು ದೇಶದಲ್ಲಿ, ನಾವು ಒಂದು ಪ್ರಜಾಪ್ರಭುತ್ವದಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಅನ್ನೋ ಇನ್ವಾಲ್ವ್ಮೆಂಟು ನಮ್ಮ ಸೈಕಲಾಜಿಕಲಿ ಮತ್ತೆ ನಮ್ಮ ಫಿಸಿಕಲಿ ನಾವು ಎಷ್ಟು ಇನ್ವಾಲ್ವ್ಮೆಂಟ್ ಆಗಿರ್ತೀವಿ ಅನ್ನೋದನ್ನ ನಮಗೆ ಅದು ತೋರಿಸುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್. ಅಂಡ್ ವೆರಿ ಗುಡ್. ಪಕ್ಷಗಳು ಕೂಡ ಇಷ್ಟೇ ಅವ್ರನ್ನ ಸೀರಿಯಸ್ ಆಗಿ ತಗೊಳ್ಬೇಕು. ಎಷ್ಟೋ ಬಾರಿ ಲೀಡರ್ಸ್ ಏನೋ ಡಿಸಿಷನ್ ತಗೊಂಡ್ಬಿಡ್ತಾರೆ, ದೇ ಆಕ್ಚುಲಿ ಮೂವ್ ಸ್ವಿಂಗ್ ಸಮ್ವೇರ್ ಎಲ್ಸ್. ಈವನ್ APಯಲ್ಲಿ ಕೂಡ ಕಾಂಗ್ರೆಸ್ ಜೊತೆಗೆ ಹೋಗುವಾಗ, INDಯಲ್ಲಿ ಹ್ಯಾಂಡ್ ಶೇಕ್ ಮಾಡುವಾಗ ಕಾಂಗ್ರೆಸ್ ಕೆಳಮಟ್ಟದಲ್ಲಿ ಕೂಡ ಇದೇ ರೀತಿಯ ಒಂದು ರೀತಿ ಕಸಿವಿಸಿ ಇತ್ತು ಅನ್ನುವಂಥದ್ದು. ಅಂದ್ರೆ ನಾನು ಬರೀ APದು ಹೇಳ್ತಾ ಇಲ್ಲ, ಬಹುಮಟ್ಟದಲ್ಲಿ ಪಕ್ಷಾತೀತವಾಗಿ ಈ ರೀತಿ ಈಗ JDS ಅವ್ರಿಗೂ ಆಗಿರ್ಬೋದು, ಅದೇ ಈ ರೀತಿ ಈ ಸಂವೇದನಶೀಲತೆಯನ್ನ ಕಳ್ಕೊಳ್ಬಾರ್ದು ನಮ್ಮ ಲೀಡರ್ಸ್. ಈಗ ಹೊರಗಡೆ ಬಿಜೆಪಿ ನಾನ್ ಬಿಜೆಪಿ ಅವರು ಬಂದಾಗ ಬಿಜೆಪಿ ನೋಡಿ, ಸುರಪುರ ಬೈ ಎಲೆಕ್ಷನ್ ಒಂದಿದೆ, ಅಪ್ಡೇಟ್. ಕಾಂಗ್ರೆಸ್ ರಾಜಾ ವೇಣುಗೋಪಾಲ್ಗೆ ಗೆಲುವಾಗಿದೆ, ಬಿಜೆಪಿಯ ರಾಜುಗೌಡಗೆ ಮತ್ತೆ ಸೋಲಿನ ರುಚಿಯನ್ನ ಆ ಭಾಗದ ಜನ ಉಪಚುನಾವಣೆಯಲ್ಲಿ ಕೊಟ್ಟಿದ್ದಾರೆ. ಸುರಪುರ ಯಾದಗಿರಿ ಸುರಪುರ ಬೈ ಎಲೆಕ್ಷನ್ನ ರಿಸಲ್ಟ್ಸ್ ಇದು. ಸುರಪುರದಲ್ಲಿ ಭರ್ಜರಿ ಜಯವನ್ನು ಕಾಂಗ್ರೆಸ್ ಗಳಿಸಿದೆ. ರಾಜಾ ವೆಂಕಟಪ್ಪ ನಾಯಕ ಇಲ್ಲಿ ಶಾಸಕರಾಗಿರ್ತಾರೆ. ರೈಟ್, ಅದರದ್ದೊಂದು ಅಪ್ಡೇಟ್ ಆಯಿತು. ಉಷಾ ಅವರು ಏನೋ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಯಾಕೆಂದರೆ ಹಲವಾರು ಸಿಚುಯೇಷನ್ಸ್ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಕಾರ್ಯಕರ್ತರಿಗೆ ಹೆಚ್ಚು ಪೆಟ್ಟು ಬೀಳೋದು. ಈ ದೊಡ್ಡವರು ಒಮ್ಮೆ ನಾ ಹೇಳೋದು ಒಂದಾದ್ರೂ ಅಥವಾ ಅವ್ರು ಗೆದ್ರೋ ಸೋತ್ರೋ ಎಲ್ಲವೂ ಇದ್ರೂ ಕೂಡ ಕಾರ್ಯಕರ್ತರ ಮೇಲೆ ಅದು ಪ್ರಭಾವ ಬೀಳುತ್ತೆ. ನಾವು ಹಲವಾರು ಸಂದರ್ಭಗಳಲ್ಲಿ ಲೀಡರ್ಗಳ ಮಕ್ಕಳು ಎಲ್ಲೋ ಇರ್ತಾರೆ. ಈ ಕೆಲವು ಸಂಘರ್ಷಗಳಲ್ಲಿ ಅಲ್ಟಿಮೇಟ್ಲಿ ಯಾರು ಸಾಯೋದು? ಎಲ್ಲವೂ ಸಹ ಈ ಕಾರ್ಯಕರ್ತರೇ. ಪಾಪ ಗೆಲ್ಸೋ ಅಂತವ್ರು ಅವರೇ, ಕಷ್ಟಪಡೋರು ಅವರೇ, ರೈಟ್, ಸ್ಥಿತಿಗೆ ಒಳಗಾಗೋರು ಅವರೇ. ರೈಟ್. ಕಶ್ಯಪ್ ಅವ್ರು ಮಾತಾಡ್ತಾರೆ. ಈಗ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಗೆಲುವನ್ನು ದಾಖಲು ಮಾಡಿದ್ದಾರೆ. ಬೆಳಗಾವಿ ರಿಸಲ್ಟ್ಸ್, ಮೃಣಾಲ್, ಪ್ರಿಯಾಂಕಾ ಜಾರಕಿಹೊಳಿ, ಸಾಗರ್ ಖಂಡ್ರೆ ಎಲ್ಲ ಯುವ ನಾಯಕರನ್ನು ನೀವು ಕಣಕ್ಕೆ ಇಳಿಸಿದ್ರೆ ಮೃಣಾಲ್ ಸೋಲಾಗಿದೆ. ಅಲ್ಲಿ
ಮಟ್ಟದಲ್ಲಿ ಏನು ವರ್ಕ್ ಆಗಿದೆಯೋ ಆಗಿಲ್ವೋ ಅನ್ನೋದು ವಿಶ್ಲೇಷಣೆ ಲೇಟರ್ ಮಾಡಬೇಕಾಗತ್ತೆ. ಆದರೆ ಹೊರಗಿಂದ ಬಂದವರು ಹೊರಗಿಂದ ಬಂದವರು ಅಲ್ಲಿ ಮೋಸ್ಟ್ಲಿ ಏನೋ ಮರಾಠ ವೋಟರ್ಸು ಆ ಕಡೆ ವೋಟ್ ಮಾಡ್ದಂಗೆ ಈ ಕಡೆ ಈ ಭಾಗದಲ್ಲಿ ನಮ್ಮ ಪರವಾಗಿ ಹಿಡ್ದಿಲ್ಲ ಅಂತ ಕಾಣಿಸುತ್ತೆ ಮೇಡಮ್. ಅದನ್ನ ಒಪ್ಕೊಳ್ಳೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ನಿರಂತರವಾಗಿ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವ್ರಿಗೆ ಟಿಕೆಟ್ ಅಂತ ಘೋಷಣೆ ಮಾಡಿದಾಗ ಟೀಕೆ ಟಿಪ್ಪಣಿ ಮಾಡಿದ್ರು. ಜಗದೀಶ್ ಶೆಟ್ಟರು ಉತ್ತರ ಕೊಟ್ಟರು ಇಲ್ವೋ, ಮಂಗಳಂಗಡಿಯವರು ಉತ್ತರ ಕೊಟ್ಟರು. ನಮಗೆ ಟಿಕೆಟ್ ಸಿಗ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಮಗೆ ಯೋಚನೆ ಇಲ್ಲ, ನಮ್ಮ ಬೀಗರಿಗೆ ಯಾರಿಗೂ ಟಿಕೆಟ್ ಕೊಟ್ಟಿದ್ದಾರೆ, ನಾವೇ ಸಮಾಧಾನದಲ್ಲಿದ್ದೀವಿ, ನಿಮಗೆ ಯಾಕೆ ಇಷ್ಟೊಂದು ಅಂತ. ಒಂದು ವಿಷಯ ನೋಡಬೇಕು, ಪ್ರಹ್ಲಾದ್ ಜೋಶಿ ಆಗಲಿ ಜಗದೀಶ್ ಶೆಟ್ಟರ್ ಆಗಲಿ ಅವರ ಮಾರ್ಜಿನ್ಗಳು ಗೆಲುವುನೇ. ಗೆಲುವು ಸ್ವಾಗತಿಸೋಣ. ಗೆದ್ದಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ನಮ್ಮ ಪಕ್ಷದಲ್ಲಿ ಬಂದು ನಿಂತು ಸೋತಿ ಪುನಃ ಗರ್ವಾಪಸಿ ಮಾಡಿದ್ದಾರೆ. ಅದೇ ಪಕ್ಷದಲ್ಲಿ ಅವ್ರನ್ನ ಎಲ್ಲಿ ಕೂರಿಸಿದ್ರು ಹತ್ತಿ ಗೋಗರ್ದಿ ಮಾಡಿ ಪುನಃ ಬಿಜೆಪಿಗೆ ಹೋಗಿ ಟಿಕೆಟ್ ಗಿಟ್ಟಿಸ್ಕೊಂಡ್ಬಂದ್ರು. ಕೊನೆಯಲ್ಲಿ ಎಲ್ಲಿ ಕೂರಿಸಿದ್ರು ಅಂತ ನೀವು ಅಂದ್ಕೊಂಡಿದ್ದೀರಾ ಹೇಳಿ ನೋಡೋಣ. ಜಗದೀಶ್ ಶೆಟ್ಟರ್ ಅಲ್ಲಿ ಯಾವ್ಯಾವ ಸ್ಥಾನ ಅಲಂಕರಿಸಿದ್ರು? ಅಲ್ಲಲ್ಲ, ಕೊನೆಗೆ ಅವ್ರನ್ನ ಅಂತ್ಯದ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರು ನಿಮ್ಮ ಪಕ್ಷದಲ್ಲಿ ಯಾವ ಕಾಲದ ಎಲ್ಲ ಸ್ಥಾನಮಾನ ರೀ, ಆ ವ್ಯಕ್ತಿ ಇವತ್ತು ಹಾಸ್ಪಿಟಲ್ ಇದ್ದಾರೆ, ಹುಷಾರಿಲ್ಲ. ಹುಷಾರಿಲ್ಲ ಸ್ವಲ್ಪ ರೀ. ಆ ವ್ಯಕ್ತಿಗೆ ಏನೇನ್ ಕೊಡ್ಬೇಕೋ ಎಲ್ಲ ಕೊಟ್ಟಿದೀವಿ. ನೀವೇ ಅವ್ನ ಅಳಿಯನ್ನ ನೀವು ತಗೊಂಡೋಗಿ ಮಂಗಳೂರ ಸೇತುವೆಯಿಂದ ನಿಮ್ಮ ಮೋದಿ ತಳಿಸಿರೋದು, ಮಂಗಳೂರ ಸೇತುವೆ ಮೇಲೆ ನಿಲ್ಸಿ ನಿಮ್ಮ ಮೋದಿ ತಳಿಸಿರೋದು. ಏನಕ್ಕೆ ತಳಿಸಿದಾನೆ ಅಂತ ಕೇಳ್ಕೊಳ್ಳಿ. ಸಿದ್ಧಾರ್ಥನ ಇಡೀ ಐಟಿ ಸಿಬಿಐ ತಳ್ಳಿ ಆ ವ್ಯಕ್ತಿನ ಸೂಸೈಡ್ ಮಾಡ್ಕೊ ಮಟ್ಟಿಗೆ ತಂದಿದ್ದ ಇದೇ ಬಿಜೆಪಿ, ಇದೇ ಮೋದಿ, ಇದೇ ಸಿದ್ಧಾರ್ಥ. ವಿಷಯಕ್ಕೆ ಬನ್ನಿ. ಆಯ್ತು. ಮೃಣಾಲ್ ಇವಾಗ ಸೋತಿದ್ದಾರೆ. ಆ ಭಾಗದಲ್ಲಿ ಏನು ಕಮ್ಮಿ ಆಗಿದೆ, ಏನು ಜಾಸ್ತಿ ಆಗಿದೆ ಅವಲೋಕನ ಮಾಡಿಕೊಡ್ಬೇಕು. ಜಗದೀಶ್ ಶೆಟ್ಟರ್ ಗೆದ್ದಿದ್ದಾರೆ, ಅವ್ರಿಗೆ ಅಭಿನಂದಿಸ್ತೀನಿ. ಇನ್ನೊಂದು ವಿಚಾರ ನೀವು ಗಮನಿಸಬೇಕು ಮೇಡಮ್, ಈ BJP ಸಂಸದರು ಕಳೆದ ಬಾರಿ ರಾಜ್ಯದಲ್ಲಿ 2-2.5 ಲಕ್ಷ ಲೀಡಲ್ಲಿ ಗೆಲ್ತಾ ಇದ್ರು. ಇವಾಗ ನೋಡ್ತಿದ್ದೆ ಪ್ರಹ್ಲಾದ್ ಜೋಶಿ ಅವ್ರದ್ದು ಲೀಡಿಂಗ್ ಬರೀ ಇನ್ನೂ 45,000 ಎಷ್ಟೋ ತೋರಿಸ್ತಾ ಇದೆ. 90,000 ಓಕೆ, 90,000 ಕರೆಕ್ಟ್ ಮಾಡ್ಕೊಂಡು 90,000 ತೋರಿಸ್ತಾ ಇದೆ. ಹಾಗಾಗಿ ಎಲ್ಲ BJP ಅಭ್ಯರ್ಥಿಗಳ ಮೇಲೆ ಒಂದು ವಿಶ್ವಾಸ ಕಮ್ಮಿ ಆಗಿದೆ. ಕಮ್ಮಿಂಗ್ ಬ್ಯಾಕ್ ಟು ದ ಇದು ಏನಪ್ಪ, ನಮ್ಮ ಉತ್ತರ ಭಾರತದಲ್ಲಿ ನೀವು ಗಮನಿಸಬೇಕು. ಉತ್ತರ ಭಾರತದಲ್ಲಿ SPINC 47 ಸೀಟು ಮುನ್ನಡೆ ಇದೆ ಮೇಡಮ್. ಏನು ಡಿಸೈಡ್ ಆಗಿಲ್ಲ ಅಲ್ಲಿ, ಆ ಭಾಗ ಇದೆ ಅಷ್ಟೇ. ಆ ಭಾಗದಲ್ಲಿ ಕಾಂಗ್ರೆಸ್ ಇಲ್ಲ. ನಾವು ನಿಂತಿರೋದು 15 ಸೀಟು. 15 ಸೀಟಲ್ಲಿ 7 ಸೀಟ್ ಗೆದ್ದಿದ್ದೀವಿ. 7 ಸೀಟ್ ಲೀಡಿಂಗ್ ಅಲ್ಲಿದ್ದೀವಿ. 7 ಸೀಟ್ ಲೀಡಿಂಗ್ ಅಲ್ಲಿದ್ದೀವಿ. ಸ್ಟ್ರೈಕ್ ರೇಟ್ ಎಷ್ಟು ಇದೆ? ನರೇಂದ್ರ ಮೋದಿ 55 ಕಡೆ ರ್ಯಾಲಿ ಮಾಡಿದ್ದಾರೆ. 55 ಕಡೆ ರ್ಯಾಲಿ ಮಾಡಿದ್ದಾರೆ. ಅವರ ಯೋಗ್ಯತೆಗೆ 25 ನೀಡಿಲ್ಲ. ಅದು ನಮ್ಗೆ ತೋರಿಸುತ್ತೆ. ತೀರ್ಮಾನ ಆಗ್ತದೆ ಇವತ್ತು ನಿಮ್ಗೆ ಸೀಟು ಹಂಚ್ಕೊಳ್ಳಕ್ಕೆ. ಅಲ್ಲಿ 15 ಸೀಟು, ಅದರಲ್ಲಿ ಲೀಡಿಂಗ್ ಇರೋದು 7 ಸೀಟು. ಸ್ಟ್ರೈಕ್ ರೇಟ್ ಇಸ್ ಈಕ್ವಲ್ ಟು 70% ಸ್ಟ್ರೈಕ್ ರೇಟ್. 70% ಸ್ಟ್ರೈಕ್ ರೇಟ್ ಇನ್ ಉತ್ತರ ಪ್ರದೇಶ ಫಾರ್ ಕಾಂಗ್ರೆಸ್. ಇಂಡಿವಿಜುವಲ್ ಆಗಿ ಎಷ್ಟು ಸೀಟ್ ಗೆಲ್ತೀರಾ ಅಂತ ನೋಡೋಣ. ಅದು ಹೇಳಿ, ನೀವು ಇಂಡಿವಿಜುವಲ್ ಆಗಿ ಎಷ್ಟು ಸೀಟ್ ಗೆಲ್ತೀರಾ ಅಂತ. ಕರ್ನಾಟಕದಲ್ಲಿ ಏನೋ ಒಂದು 3-4-5 ಸೀಟ್ ತಗೊಂಡ್ಬಿಟ್ರೆ ಆಗೋಯ್ತಾ? ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಂದ್ಬಿಡ್ತಾ? ಇಲ್ದೇ ಇರೋದೆಲ್ಲ ಯಾಕೆ ಮಾತಾಡಕ್ ಹೋಗ್ತೀರಾ? ಗಮನಿಸಬೇಕು, ಉತ್ತರ ಭಾರತದಲ್ಲಿ SPINC 47 ಸೀಟು ಮುನ್ನಡೆ ಇದೆ ಮೇಡಮ್. ಏನು ಡಿಸೈಡ್ ಆಗಿಲ್ಲ ಅಲ್ಲಿ, ಆ ಭಾಗ ಇದೆ ಅಷ್ಟೇ. ಮಾಡಿದ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೋಗಿ ನಿಂತ್ಕೊಂಡ್ರು. ಏನಾಯ್ತು ಇವತ್ತು? ಬಳ್ಳಾರಿ ಜನತೆ ತಕ್ಕ ಪಾಠ ಕಲಿಸಿದ್ದಾರೆ. ಗಣಿ ಲೂಟಿ ಮಾಡಿದ ಬಳ್ಳಾರಿ ಜನತೆ ಮನೆ ಮುಂದೆ ಅಮಿತ್ ಶಾ ಹೋಗಿ ನಿಂತ್ಕೊಂಡ. ಅಮಿತ್ ಶಾ ಹೋಗ್ಬಿಟ್ಟು ರಿಪಬ್ಲಿಕ್ ಆಫ್ ಬಳ್ಳಾರಿ ನಮ್ ಜೊತೆ ಬಂದ ತಕ್ಷಣ ಅವರು ಅವ್ರ ಜೊತೆ ಕೂತಿರ್ಲಿಲ್ವಾ? ಇದೇ ಸಿದ್ದರಾಮಯ್ಯ, ಇದೇ ಕಾಂಗ್ರೆಸ್ನವರು ರೆಡ್ಡಿ ಅವರು ತಪ್ಕೊಂಡು ಓಡಾಡ್ತೀನಿ ಇಲ್ವಾ? ರಾಹುಲ್ ಗಾಂಧಿ ಅಂತ ಕೆಲಸಕ್ಕೆ ಬರ್ದೇ ಇರುವಂತ ನಾಯಕನ ಜನ ನಗ್ತಾರೆ. ಉತ್ತರ ಭಾರತದಲ್ಲಿ, ಕೇರಳದಲ್ಲಿ, ತಮಿಳುನಾಡಲ್ಲಿ ರಾಹುಲ್ ಗಾಂಧಿ ಪಾಕಿಸ್ತಾನದವರು ರಾಹುಲ್ ಗಾಂಧಿ ಹೇಳ್ತಾರೆ. ಈ ರೀತಿ ಅಲ್ಲ.
ನರೇಂದ್ರ ಮೋದಿ ಗೆಲ್ಬೇಕು ಅನ್ನೋದು ಒಬ್ಬ ಬಡ ಇವತ್ತು ಯಾರೊಬ್ಬ ತೀರ್ಕೊಂಡಲ್ಲ ಅಂತ ಅಣ್ಣ ತಂದಿರಿ ಒಬ್ಬ ನಿಷ್ಠಾವಂತ ಭಾರತೀಯ ಹೇಳ್ತಾನೆ ಅವ್ರಿಗೆ ಆತಂಕ ಆಗಿರ್ತದೆ. ಪಾಕಿಸ್ತಾನದವರು ಕಾಂಗ್ರೆಸ್ ರೈಟ್, ಈ ಸೋಲು ಗೆಲುವಿನ ಲೆಕ್ಕಾಚಾರದ ನಡುವೆ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಕೂಡ ಮರಿತಾ ಇದ್ದಾರೆ. ಅದನ್ನು ನೆನಪಿಸುವಂತ ಪ್ರಯತ್ನ ಮಾಡೋಣ ಬ್ರೇಕ್ನ ನಂತರ. ಲೋಕ ತೀರ್ಪು 2024 ನಾನ್ ಸ್ಟಾಪ್ ಕವರೇಜ್ ನಿಮ್ಮ ಜಿ ಕನ್ನಡ ನ್ಯೂಸ್ ನಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ CN ಮಂಜುನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ, ಬಹುತೇಕ ಗೆಲುವಿನ ಸಮೀಪದಲ್ಲಿದ್ದಾರೆ. ಡಾಕ್ಟರ್ CN ಮಂಜುನಾಥ್ 8,61,000 ಮತಗಳನ್ನು ಪಡೆದುಕೊಂಡಿದ್ರೆ DK ಸುರೇಶ್ ಕೂಡ 6,69,000 ಮತಗಳನ್ನು ಪಡೆದುಕೊಂಡಿದ್ದಾರೆ. 8,61,330 ಮತಗಳು, 350 ಮತಗಳು ಡಾಕ್ಟರ್ CN ಮಂಜುನಾಥ್ ಅವರಿಗೆ. ಇಲ್ಲಿ 6,69,033 ಮತಗಳು DK ಸುರೇಶ್ ಅವರಿಗೆ ಬಂದಿದೆ. ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ನಿವೃತ್ತಿ 3 ವರ್ಷ ಕಂಟಿನ್ಯೂ ಮಾಡಿದ್ರು. ಬದಲಾದ ಕೆಲವೊಂದು ಸನ್ನಿವೇಶದಲ್ಲಿ ಸ್ಥಾನದಿಂದ ಕೆಳಗಿಳಿದಾಗ ಅವರೇ ಸ್ವತಃ ಕ್ಯಾಂಡಿಡೇಟ್ ಆಗಿ ಬರ್ತಾರೆ ಅಂತ ಸ್ವತಃ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ಊಹೆ ಕೂಡ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಅಫ್ಕೋರ್ಸ್ ಅಲ್ಲೊಂದು ನರೇಶನ್ ಕೂಡ ಸೃಷ್ಟಿಯಾಯಿತು. ಅರವಿಂದ್ ಅವರು ಇದಕ್ಕೆ ಉತ್ತರವನ್ನು ಕೊಡ್ಬೋದು ಅಂತ ಅನಿಸುತ್ತೆ. ಸುರೇಶ್ ಮತ್ತು ಡಾಕ್ಟರ್ CN ಮಂಜುನಾಥ್ ಅಂದ ಸಂದರ್ಭದಲ್ಲಿ ನಿಮಗೆ ಸೇವೆ ಬೇಕಾ ಅಥವಾ ಈ ಒಂದು 5 ವರ್ಷ ಆಡಳಿತ ನೋಡಿದ್ರಲ್ಲ ಅದು ಬೇಕಾ ಅಂತ ಒಂದೊಂದು ಬಹಳ ಕಠಿಣವಾಗಿ ಒಂದು ನರೇಶನ್ ಆರಂಭ ಆಯಿತು. ಆಮೇಲೆ ಜನರು ತೀರ್ಪಿಗೆ ನಾವು ಬಾಗಲೇಬೇಕು, ಇವತ್ತು ನಾವು ಕಂಡಿದ್ದೀವಿ. ಆದರೆ ಇದು ಯಾರೂ ಊಹೆ ಮಾಡಿರಲಾರ್ದಂಥದ್ದು. ಯಾಕಂದರೆ ಮಂಜುನಾಥ್ ಅವರು ರಾಜಕೀಯದಲ್ಲಿ ಹೊಸದಾಗಿರುವಂಥವರು, ಕಾಂಗ್ರೆಸ್ ಅವರು ಇದರಲ್ಲಿ ಚೆನ್ನಾಗಿ ಹಿಡಿತಾ ಇಟ್ಕೊಂಡಿದ್ರು. DK ಶಿವಕುಮಾರ್ ಅವರು ಡೆಪ್ಯೂಟಿ CM ಆಗಿ CM ಆಗುವಂಥ ಕನಸು ಇಟ್ಕೊಂಡವರು ಕೆಲಸ ಮಾಡಿದ್ರು. ಇಷ್ಟೆಲ್ಲ ಆದರೂ ಕೂಡ ಜನರ ತೀರ್ಪು ಸೇವೆ ಕಡೆ ಬಂದಿದೆ. ಸೊ ಕಾದು ನೋಡೋಣ ಮುಂದೇನಾಗತ್ತೆ ಅಂತ. ಬಟ್ ಆಮೇಲೆ ಇಂಥ ಪ್ರೊಫೆಷನಲ್ಸು ಪಾಲಿಟಿಕ್ಸಿಗೆ ಬರಬೇಕ್ರಿ. ಓವರ್ ಆಲ್ ಆಗಿ ಒಂದು ಪಿಕ್ಚರ್ ತೊಗೊಳ್ಳಿ. ಇದು ಪಕ್ಷನ ಬಿಟ್ಬಿಡೋಣ, ಇವತ್ತು BJP ಅವ್ರನ್ನೂ ಬಿಟ್ಬಿಡೋಣ, ಕಾಂಗ್ರೆಸ್ ಕಡೆನೂ ಬಿಟ್ಬಿಡೋಣ, JDS ಅವ್ರನ್ನೂ ಮಾತಾಡ್ಸಿ. ಪಕ್ಷಾತೀತವಾಗಿ ನಾವು ಯೋಚನೆ ಮಾಡೋದಾದರೆ ರಿಯಲ್ ಗುಡ್ ಪ್ರೊಫೆಷನಲ್ಸ್, ಒಳ್ಳೆಯ ಜನರು, ಅವ್ರಿಗೊಂದು ಪ್ರೊಫೆಷನ್ ನಡೆಸ್ಕೊಂಡು ಬಂದಂಥವ್ರು, ಸೇವೆ ಸಲ್ಲಿಸಿದಂಥವ್ರು, ಮುಂದೆ ಏನೋ ಮಾಡಬೇಕು ಅನ್ನೋಂಥ ದಿಕ್ಕು ದೆಸೆ ಯೋಚನೆ ವಿಚಾರ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅಂಥವ್ರ ಪ್ರವಾಹದ ವಿರುದ್ಧ ಈಜ್ದಂಗಾಗಲ್ವಾ ಡಾಕ್ಟರ್ CN ಮಂಜುನಾಥ್ ಅವರು? ಅದೇ ಮುಂದೆ ಹೇಗೆ. ಇನ್ಫ್ಯಾಕ್ಟ್ ದೇವೇಗೌಡರು ಕೂಡ ಒಂದು ಕಿವಿ ಮಾತು ಹೇಳ್ತೀನಿ ನಾನು, ಅವರು ಪಾಲಿಟಿಕ್ಸಿಂದ ದೂರ ಇದ್ಬಿಡ್ಲಿ ಅಂತ ಹೇಳ್ತಾರೆ. ಅವ್ರದ್ದೇ ಅಳಿಯಾದವರು. ಆದರೆ ಇಂಥ ಜನರೇ ನಮಗೆ ಬೇಕಾದಂಥವ್ರು ಅಂತ ಜನರು ಇವತ್ತು ತೀರ್ಪು ಕೊಟ್ಟಿದ್ದಾರೆ. ಒಳ್ಳೆ ಪ್ರೊಫೆಷನಲ್. ನಾನು ಸಣ್ಣದು ಉಲ್ಲೇಖ ಮಾಡ್ತೀನಿ. ನಾವು ಜನಮತ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ, ಪಬ್ಲಿಕ್ ಕಾಲ್ಸ್ ತಗೊಂತಾ ಇದ್ವಿ. ಆ ಸಂದರ್ಭದಲ್ಲಿ ಕಶ್ಯಪರು ಇದನ್ನು ಕೇಳಿಸ್ಕೋಬೇಕು, ಕಾಲ್ ಮಾಡಿದಂತಹ ಬಹುತೇಕರು DK ಸುರೇಶ್ ಅಂತ ಒಂದು ಪ್ರಮಾಣದಲ್ಲಿ ಹೇಳಿದ್ರು ಕೂಡ ಡಾಕ್ಟರ್ CN ಮಂಜುನಾಥ್ ಅವರಿಗೆ ನಮ್ಮ ಮತ, DK ಸಾಹೇಬರು ಬರ್ತಾರೆ ಮೇಡಮ್, ಇಲ್ಲಿ ಸುರೇಶ್ ಅವ್ರು ಬರ್ತಾರೆ, ನಾವು ಹೋಗ್ತೀವಿ, ಅದ್ರೇನು ಮಾಡೋದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ನಮ್ಮ ಮತ ಏನಿದ್ರು ಡಾಕ್ಟರ್ CN ಮಂಜುನಾಥ್ಗೆ ಇಲ್ಲಿ ದಬ್ಬಾಳಿಕೆ ಕೊಂಚ ಜಾಸ್ತಿ ಇದೆ ಅಂತ ಓಪನ್ ಆಗಿ ಹೇಳಿದ್ರು. ನೋಡಿ ಮೇಡಮ್, ಸ್ವಲ್ಪ ಏನೋ ಜಾಸ್ತಿನೇ ಇದೆ. ದಬ್ಬಾಳಿಕೆ ಮಾಡಬೇಕು ಅಂದಿದ್ರೆ ಅವರು 2 ವರ್ಷ ಭಾಗದಲ್ಲಿ MP ಆಗ್ತಾರೆ. ಒಂದು ಬೈ ಎಲೆಕ್ಷನ್, ಒಂದು 2014-19 ದಬ್ಬಾಳಿಕೆ. ನೋಡಿ, ದಬ್ಬಾಳಿಕೆ ಮಾಡುವ ಕ್ಷೇತ್ರವೂ ಅಲ್ಲ ಮೇಡಮ್. ಅವರಿಗೆ ಆನೇಕಲ್ಲಿಂದ ಹಿಡಿದು ಕುಣಿಗಲ್ ತನಕ ಜನ ಕೈ ಹಿಡಿದಿದ್ರು. ಆದರೆ ಈ ಸಲ ಏನೋ ಜನ ನಮ್ಮ ಸಂಸದರ ವಿರುದ್ಧವಾಗಿ ಮತ ಚಲಾವಣೆ ಮಾಡಿದ್ದಾರೆ. ಏನಾಗಿದೆ ಎತ್ತ ಅಂತ ನಾವು ಕೂತ್ಕೊಂಡು ಸುರೇಶ್ ಅಣ್ಣಂಗೆ ಒಳ್ಳೇದಾಗ್ಲಿ ಅಂತೀವಿ, ನಾವು ಮತ ಹಾಕ್ತಿವಿ ಅಂತ ಹೋದಾಗ ಹೆದರಿಸ್ಬಿಟ್ಟು ಗೆಲ್ಲುವಂತ ಕ್ಷೇತ್ರಗಳಾಗಿದೆ. ನಾವು ರೈಟ್ ನೋಡಿ, DK ಸುರೇಶ್ ವಿರುದ್ಧ ಭರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ ಡಾಕ್ಟರ್ CN ಮಂಜುನಾಥ್ ಅನ್ನುವಂತ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಯಾರಿಗೆ ಗೆಲುವು ಅನ್ನುವಂತಹ ಕುತೂಹಲದ ಪ್ರಶ್ನೆಗೆ ಉತ್ತರ ಲಭ್ಯವಾಗಿದೆ. 6,69,033 ಮತಗಳನ್ನು DK ಸುರೇಶ್ ಪಡೆದುಕೊಂಡಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ಅಂದ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇದ್ದೀರಿ 1,92,000 ಚಿಲ್ಲರೆ ಅಂತರ. ಇನ್ನು 8,61,350 ಮತಗಳನ್ನು ಪಡ್ಕೊಂಡಿದ್ದಾರೆ. ರಾಮಚಾರಿ ಅವರೇ, ದಬ್ಬಾಳಿಕೆ ಮತ್ತು ಅಭಿವೃದ್ಧಿ ಎರಡರ ನಡುವೆ ನಡೆದಂತ ಹೋರಾಟ ಏನಂದ್ರೆ ಎಲ್ಲ ಮಾಧ್ಯಮಗಳಲ್ಲಿ ಹೇಳ್ತಿದ್ರು, ಕನಕಪುರ ಅಂತ ಅಂದ್ರೆ ಅದು ರಿಪಬ್ಲಿಕ್ ಆಫ್ ಕನಕಪುರ,
ಅದು ಯಾರು ಅಲ್ಲಿ ಇನ್ಯಾರು ಏನ್ ಮಾತಾಡಂಗಿಲ್ಲ. ಯಾವ ಅಧಿಕಾರಿಗಳು ಹೋದ್ರು ಅಲ್ಲಿ ಕಪ್ಪ ಕಾಣಿಕೆ ಸಲ್ಲಿಸಿ ಅಲ್ಲಿ ಮುಂದೆ ನಿಂತು ಅವ್ರಿಬ್ಬರನ್ನ ಭೇಟಿ ಮಾಡಿ ಬಂದ್ರೇನೆ ಅಲ್ಲಿ ಇರೋದು, ಇಲ್ಲಾಂದ್ರೆ ಯಾರು ಇರಲ್ಲ ಅಂತ ಭಯದ ವಾತಾವರಣ ಇರುವಂತದ್ದನ್ನ ಇವತ್ತು ಜನ ನಿರ್ಭಯವಾಗಿ ಏನಾದ್ರೂ ಎದುರಿಸ್ತೀನಿ, ಇಂಥ ಒಬ್ಬ ವ್ಯಕ್ತಿ ಬಂದವ್ರೆ, ಅಂತವ್ರು ರಾಜಕೀಯದಲ್ಲಿ ಇರಬೇಕು, ಇಂಥವ್ರ ಸೇವೆ ಇನ್ನೂ ಅಗತ್ಯ ಇದೆ ಅಂತ ಹೇಳಿ ಅವ್ರನ್ನ ನನಗೊಂದು ಸಂಕಟ ಇದೆ. ಏನು ಅಂತ ಹೇಳಿದ್ರೆ, ಈ ರಾಜಕೀಯ ವ್ಯವಸ್ಥೆಯನ್ನು ಜನ ನೋಡಿದ್ದಾರೆ, ಒಂದು ನಂಬಿಕೆ ವಿಶ್ವಾಸದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಈ ರಾಜಕೀಯ ವ್ಯವಸ್ಥೆ ಅಂದರೆ ಹೀಗೆ ಅನ್ನುವಂತಹ ಒಂದು ನರೇಷನ್ ಬಂದ್ಬಿಟ್ಟಿದೆ. ಅದರ ವಿರುದ್ಧ ಒಂದು ಹೋರಾಟದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಒಂದು ಭಾರತದಾದ್ಯಂತ ಒಂದಷ್ಟು ಜಯದೇವಗಳನ್ನು ಮಾಡೋದಿರ್ಬೋದು, ಅಂದರೆ ಉಚಿತವಾಗಿ ಆರೋಗ್ಯ ವ್ಯವಸ್ಥೆ ಅನ್ನೋದು ಸಿಕ್ಕಿಬಿಟ್ರೆ ಬಹಳ ಸಂತೃಪ್ತರಾಗ್ತಾರೆ. ಈಗ ನಾನು ಒಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ಆಸೆ ಪಡೋದೇನು ಅಂತಂದ್ರೆ, ಮಂಜುನಾಥ್ ಅಂತವ್ರಿಗೆ ಒಂದು ಸೂಕ್ತವಾದಂತ ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಜವಾಬ್ದಾರಿ ಸಿಗ್ತದೆ ಅನ್ನೋ ನಂಬಿಕೆ ನನಗಿದೆ, ಸಿಗಬೇಕು ಕೂಡ. ಅವರ ಅನುಭವ, ಅವರ ಆಡಳಿತಾತ್ಮಕ ಶಕ್ತಿ ಅದು ರಾಷ್ಟ್ರ ಮಟ್ಟಕ್ಕೂ ಹೋಗ್ಬೇಕು. ಅವರು ರಾಷ್ಟ್ರ ಮಟ್ಟದಲ್ಲಿ ಒಂದು ಜವಾಬ್ದಾರಿ ಸಿಕ್ಕಿದ್ರೆ ಏನು ಈ ಜಯದೇವದಲ್ಲಿ ಮಾಡದಂತ ಪ್ರಯೋಗಗಳನ್ನ ಉತ್ತರ ಭಾರತದಲ್ಲೂ ಕೂಡ ಇನ್ನೂ ಬೇಕಾದಷ್ಟು ಕಡೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಇವತ್ತು ಹೃದಯ ರೋಗ ಅನ್ನೋದು ಸಾಮಾನ್ಯವಾದಂತ ಕಾಯಿಲೆ ಆಗ್ಬಿಟ್ಟೈತಿ. ಯಾರ ಮನೇಲಿ ಹೃದಯ ರೋಗಿ ಇಲ್ಲ ಅಂತ ಅನ್ಕೋಬೇಕಾಗೈತೆ. ಸೊ ಆ ಚಿಕಿತ್ಸೆ ಬಡವರಿಗೂ ಕೂಡ ಸಿಗಬೇಕಾಗೈತೆ, ಉಚಿತವಾಗಿ ಸಿಗಬೇಕಾಗೈತೆ. ಅಂತ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅನ್ನೋದು ನನ್ನ ಭಾವನೆ. ಬಹುಶಃ ನಮ್ಮ ಪಕ್ಷದ ಹಿರಿಯರು ಅದನ್ನ ಗಮನಿಸ್ತಾರೆ, ಅವ್ರ ಸೇವೆಯನ್ನ ಬಳಸ್ಕೋಬೇಕು. ನಾವು ಕೂಡ ಅದನ್ನು ಒತ್ತಾಯ ಮಾಡ್ತೀವಿ ಮೇಡಮ್. ಸುರೇಶ್ ವಿರುದ್ಧ ಗೆಲುವನ್ನು ದಾಖಲಿಸಿದ ಹಿನ್ನೆಲೆಯಲ್ಲಿ ಆನೇಕಲ್ನಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ಅನ್ನೋದು ಮುಗಿಲು ಮುಟ್ಟಿಬಿಟ್ಟಿದೆ. ನೋಡಿ, BJP ಮತ್ತು JDS ಕಾರ್ಯಕರ್ತರು ಬಹಳ ಸಂತೋಷದಲ್ಲಿದ್ದಾರೆ. ಬಹಳ ಎಕ್ಸ್ಪೆಕ್ಟೆಡ್ ಅಂತ ಅಂದ್ಕೊಂಡ್ರು ಕೂಡ ಎಲ್ಲಾದರೂ ಫ್ಲಕ್ಚುಯೇಟ್ ಆಗಿಬಿಟ್ರೆ, ಎಲ್ಲಾದರೂ ವ್ಯತ್ಯಾಸ ಆಗಿಬಿಟ್ರೆ, ಎಲ್ಲಾದರೂ ಸೋಲಾಗ್ಬಿಟ್ರೆ ಅನ್ನುವಂಥ ಆತಂಕ ಇತ್ತು. ಆತಂಕ ದೂರ ಆಗಿದೆ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲುವನ್ನು ದಾಖಲಿಸಿದ್ದಾರೆ ಅನ್ನುವಂಥ ಹುಮ್ಮಸ್ಸಿನಲ್ಲಿ ಸಂಭ್ರಮಾಚರಣೆ ಮೇರೆ ಮೀರಿದೆ. ರೈಟ್, ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇನ್ನೊಂದು ವಿಚಾರ, ಈಗ BJP ಅವರ ಗೆಲುವು ಅಂತ ನಾವು ಹೇಳೋದಕ್ಕಿಂತ ಇದು ವ್ಯಕ್ತಿಗತವಾಗಿ ಡಾಕ್ಟರ್ ಮಂಜುನಾಥ್ ಅವರ ಗೆಲುವು. ಇವ್ರಿಗೆ ವ್ಯಕ್ತಿಗತವಾಗಿ ಬಂದ್ಬಿಡ್ತದೆ. ಬೇರೆ ಕಡೆ ಎಲ್ಲ ನಿಮ್ಮ ಪಕ್ಷದ ಅಥವಾ ನಿಮ್ಮ ಒಕ್ಕೂಟದ ಪ್ರಭಾವ, ನಿಮ್ಮ ನಾಯಕರ ಪ್ರಭಾವ ಮೇಡಮ್, ಅದನ್ನ ನೀವು ಹೇಳಕ್ ಹೋಗ್ಬೇಡಿ. ಬಿಜೆಪಿ ಕಾರ್ಯಕರ್ತರು ಇಲ್ಲ ಅಂತ ನಾನು ಹೇಳಲ್ಲ. ಅಲ್ಲಿ ಪ್ರಭಾವ ಇದೆ, ಮಾತಾಡ್ತೀರಾ? ಪ್ರಜ್ವಲ್ ಸೋಲನ್ನ ಸಂಭ್ರಮಿಸಿದೆ BJP ಪಡೆ. ಪ್ರಜ್ವಲ್ ಸೋಲನ್ನ ಸಂಭ್ರಮಿಸಿದೆ BJP ಪಡೆ. ಇದು ಹೆಂಗೆ? ಕಾರ್ಯಕರ್ತರು ಕೇಸರಿ ಶಾಲ್ ಹಾಕೊಂಡ್ ಮಾಡಿರೋದು ಕೆಲಸಗಳಿದೆ ಅಲ್ಲ, ನಾವು ನೋಡಿದೀವಿ. ಇಂಥದೆಲ್ಲ ಮಾಡಿಸ್ತಾರೆ ಅವರು, ಗೊತ್ತಾಯ್ತಾ? ನಾವೇ ಮಾಡಿಸ್ಬೇಕು. BJP ಅವರು ಯಾವತ್ತೂ ಮಾಡಿಲ್ಲ, ಗೊತ್ತಾಯ್ತಾ? ನೀವ್ ಯಾಕೆ ಮಾತಾಡ್ತೀರಾ ಮೇಡಮ್? ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಖಾಲಿಸ್ತಾನದಿಂದ ಯಾರು ಬೆಂಬಲ ಕೊಟ್ಬಿಟ್ಟು ಮಾಡಕ್ಕಾಗಲ್ಲ. ಇಲ್ಲದೆ ಇರೋದೆಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವ್ಯಕ್ತಿತ್ವ, ಅವರ ವರ್ಚಸ್ಸು, ಅವರ ಸೇವೆಯಿಂದ ಗೆಲುವಾಗಿದೆ ಅನ್ನೋದಾದ್ರೆ ಡಿಕೆ ಸುರೇಶ್ ಅವ್ರದ್ದು ಕೂಡ ಅವರ ವರ್ಚಸ್ಸು, ಅವರ ವ್ಯಕ್ತಿತ್ವದಿಂದ ಸೋಲಾಗಿದ್ಯಾ? ಸೋಲಾಗಿದ್ಯಾ? ಅವ್ರ ವ್ಯಕ್ತಿತ್ವ, ಅವ್ರ ದುರಾಚಾರ, ಅವರ ಏನು ಏನೆಲ್ಲ ನೀವೇ ಸರಿಯಾಗಿ ಆಯ್ತಾಯ್ತು. ಉಷಾ ಅವರೇ ಹೇಳಿ. ನಾವಿಲ್ಲಿ ಹೇಳ್ತಿರೋದು ಇವಾಗ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿರೋ ವಿಚಾರವನ್ನ ನಾವು ಹೇಳ್ತಾ ಇದೀವಿ. ಆಯ್ತಾ? ಅವರ ಒಂದು ಕಡೆ ಸೆಂಟಿಮೆಂಟ್ ಆಗಿ, ಎಮೋಷನಲ್ ಆಗಿ ಅವರ ಒಂದು ಸೇವೆ ಅವರನ್ನ ಇವತ್ತು ಗೆಲುವನ್ನ ಕೊಟ್ಟಿದೆ, ಜನರು ಕೈ ಹಿಡಿದಾರೆ. ಬಹಳ ಅದ್ಭುತ. ಪ್ರತಿಯೊಬ್ರು ಅಂತಹ ಒಬ್ಬ ವ್ಯಕ್ತಿಗೆ ಕೊಡಬೇಕು ಅನ್ನೋದು ಇತ್ತು. ಇಲ್ಲಿ ಇನ್ನೊಂದು ವಿಚಾರ ನಾವು ಹೇಳ್ಬೇಕಾದ್ರೆ, BJPಯ ಪಕ್ಷವನ್ನ ಯಾರು ಹೋಗ್ತಾರಲ್ಲ ಅವರು ಕೈಗೊಂಬೆಗಳಾಗಬಾರ್ದು. ಈಗ ಡಾಕ್ಟರ್ ಮಂಜುನಾಥ್ ಅವ್ರು ಗೆದ್ದಿದ್ದಾರೆ. ಹಿ ಶುಡ್ ನಾಟ್ ಬಿ ಅ ಪಪೆಟ್ ಆಫ್ ದ ಹೆಡ್. ಯಾರು ಗೊಂಬೆಗಳಿಲ್ಲ. ಬಿಜೆಪಿ ಜನರಿಂದ ಎಲೆಕ್ಷನ್ ಕಮಿಷನ್ ಗಳನ್ನ, ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ನ ಇನ್ಸ್ಟಿಟ್ಯೂಷನ್ ಆ ಸೇವೆಗಳನ್ನ ಮುಂದುವರಿಸಬೇಕು. ಇವರ ಪಕ್ಷದ ವರಿಷ್ಠರನ್ನ ಅದನ್ನ ಕನ್ವರ್ಟ್ ಆಗಬೇಕು. ಅದೊಂದು ಆಸೆ. ವೆರಿ ವ್ಯಾಲಿಡ್ ಪಾಯಿಂಟ್. ಐ ಅಗ್ರಿ. ಅದೊಂದು ಆಸೆ ನಮಗೆ. ಇನ್ನೇನು ಅಲ್ಲ, ಲೋಕಾಯುಕ್ತ 2024ರಲ್ಲಿ ಕ್ಷಣದ ಅಪ್ಡೇಟ್ಸ್ ನಾವು ಕೊಡ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲುವನ್ನು ದಾಖಲಿಸಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ನ ನಂತರ.
ಲೋಕ ತೀರ್ಪು 2024 ಫಲಿತಾಂಶವನ್ನ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಕಶ್ಯಪುರೆ ಏನು ಹೇಳ್ತೀರಿ? ಇವಾಗ 1,80,000 ಅಂತರದಲ್ಲಿ 92,000ದಲ್ಲಿ ಮಂಜುನಾಥ್ ಅವರು ಲೀಡ್ ಇದ್ದಾರೆ ಅಂತ ಬರ್ತಾ ಇದೆ ಮೇಡಮ್. ಜನರು ಮಂಜುನಾಥ್ ಪರವಾಗಿ ನಿಂತು ಮತ ಹಾಕಿದ್ದಾರೆ. 11 ವರ್ಷ ನಮ್ಮ ಸಂಸದರು ಡಿ ಕೆ ಸುರೇಶ್ ಅವರಲ್ಲಿ ಜನರು ಪರವಾಗಿ ನಿಂತು ಜನರಿಗೋಸ್ಕರನೇ ಕೆಲಸ ಮಾಡಿದ್ದು. ರಾಜ್ಯದ ಜ್ವಲಂತ ವಿಷಯಗಳನ್ನ ಲೋನ್ MP ಆಗಿ ಕರ್ನಾಟಕದಿಂದ ಅವರು ಯಾವ BJP ಸಂಸದರು ಬಾಯಿ ಮುಚ್ಚಿಕೊಂಡು ಕೂತಿದ್ದರೂ ಸಹ ನಮ್ಮ ರಾಜ್ಯದ ಲೋನ್ ಸಂಸದರು ಯಾರು ನಮ್ಮ ಡಿ ಕೆ ಸುರೇಶ್ ಅವರು ರಾಜ್ಯದ ಪರವಾಗಿ ಜ್ವಲಂತ ಸಮಸ್ಯೆಗಳನ್ನು ಎತ್ತಿದ್ದಾರೆ. ಈಗ ಡಾಕ್ಟರ್ CN ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಅಂದಾಗ ಇರಿ ಡಿ ಕೆ ಶಿವಕುಮಾರ್ ರೈಟ್. ನನ್ನ ಪ್ರಶ್ನೆ ಏನು ಅಂದ್ರೆ, ಡಾಕ್ಟರ್ CN ಮಂಜುನಾಥ್ ಅವರು ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ, ಪ್ರಬಲ ಪ್ರತಿಸ್ಪರ್ಧಿಯ ಡಿ ಕೆ ಶಿವಕುಮಾರ್ ಅವರೇ ಅಂತ ಕೇಳಿದಾಗ ನನಗೇನು ಹಂಗೆ ಅನ್ನಿಸ್ತಿಲ್ಲ. ಡಿ ಕೆ ಸುರೇಶ್ ಅವರು ನಾವು ಅದನ್ನು ಅಷ್ಟಾಗಿ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಹೇಳಿದರು. ಸೀರಿಯಸ್ ಆಗಿ ತಗೊಳ್ಳೋ ಸನ್ನಿವೇಶ ಬಂದಿದೆ ತಾನೆ? ಇವಾಗ ಜನರ ಕೊಟ್ಟಿರೋ ತೀರ್ಪನ್ನು ನಾವು ಮ್ಯಾಂಡೇಟ್ನ ಅಕ್ಸೆಪ್ಟ್ ಮಾಡಬೇಕು ಮೇಡಮ್. ಆತ್ಮಾವಲೋಕನ ಮಾಡ್ಕೋಬೇಕು. ಎಲ್ಲಿ ತಪ್ಪಾಗಿದೆ ಏನಾಗಿದೆ ಅಂತ ನಾವು 4 ಗೋಡೆ ಮಧ್ಯೆ ಕೂತ್ಕೊಂಡು ನಾವು ನಮ್ಮ ನಾಯಕರು ಸರಿ ಕೋರ್ಸ್ ಕರೆಕ್ಷನ್ ಮಾಡೇ ಮಾಡ್ತಾರೆ. ಹಾಗಾಗಿ ಅಂದ್ಬಿಟ್ಟು ಇದೇನು ಅವ್ರಿಗೆ 5 ವರ್ಷ ಅಧಿಕ ಏನಪ್ಪ ಸಂಸದರಾಗಿ ಆಯ್ಕೆ ಮಾಡಿದ್ದಾರೆ. ಅವರು ಜನರ ಪರವಾಗಿ ನಿಂತು ಜನರ ಪರವಾಗಿ ರಾಜ್ಯದ ಸಮಸ್ಯೆಗಳ ಪರವಾಗಿ ಎತ್ತಬೇಕು. ಇಲ್ಲಾಂದರೆ ಸುಮ್ಮನೆ ಜಿ ಹುಜೂರ್ ಅನ್ನೋ MP ಥರ ಆಗಬಾರ್ದು ಅನ್ನೋದು ನಮ್ಮ ಒಂದು ಬಯಕೆ. ಹಾಗಾಗಿ ಇವಾಗ ಬೆಂಗಳೂರು ರೂರಲ್ ಜನತೆ ಮಂಜುನಾಥ್ ಅವರಿಗೆ ಲೀಡ್ ಕೊಟ್ಟಿದ್ದಾರೆ. ಇನ್ನೂ ಡಿಕ್ಲೇರ್ ಆಗಿಲ್ಲ, ಆದರೆ ಡಿಕ್ಲೇರ್ಡ್ ಆಯ್ತು. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಹಾಗಾಗಿ ನಾವು ನೋಡಿ, ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿಯವರು ಗೆಲುವಿಗೆ ಸಮೀಪದಲ್ಲಿದ್ದಾರೆ. ಉಮೇಶ್ ಜಾಧವ್ ಬಿಜೆಪಿ ಅಭ್ಯರ್ಥಿ ಅಲ್ಲಿಂದ ಹೊರ ನಡೆದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕಲಬುರಗಿ ಕ್ಷೇತ್ರದ ಬಗ್ಗೆ ಮಾತಾಡಲೇಬೇಕು. ಬಹಳ ಮುಖ್ಯವಾಗಿ ಉಮೇಶ್ ಜಾಧವ್ ಅಂದಾಗ ಮಲ್ಲಿಕಾರ್ಜುನ ಖರ್ಗೆ ಸೋಲಿಲ್ಲದ ಸರದಾರ ಅಂತ ಕರೆಸ್ಕೊಂಡಂತಹ ಆ ವ್ಯಕ್ತಿಯನ್ನೇ ಸೋಲಿಸಿದಂತಹ ಖ್ಯಾತಿಯನ್ನು ಹೊಂದಿದಂತಹ ಉಮೇಶ್ ಜಾಧವ್ ಸೋಲಿನ ಸನಿಹದಲ್ಲಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅಂದ ಸಂದರ್ಭದಲ್ಲಿ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ 2024ರ ಈ ಚುನಾವಣೆಯ ಸ್ಪರ್ಧಿಯಾಗಿದ್ರು. ಗೆಲುವಿಗೆ ಬಹಳ ಸಮೀಪದಲ್ಲಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ ಏನು ಹೇಳ್ತೀರಿ ಕಶ್ಯಪುರೆ? ಕಳೆದ ಬಾರಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಜನ ತಿರಸ್ಕರಿಸಿದ್ರು. ಈ ಬಾರಿ ನಮ್ಮ ರಾಧಾಕೃಷ್ಣ ದೊಡ್ಡಮನಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಗುಲ್ಬರ್ಗದ ಜನತೆಗೆ ಅಭಿನಂದನೆ ಸಲ್ಲಿಸ್ತಾ ಜನರ ಅವರು ಜಾಧವ್ ಅವರು ಪಕ್ಷಾಂತರ ಮಾಡಿ BJPಗೆ ಸೇರ್ಕೊಂಡಿದ್ರು. ಏನೋ ನಮಗೊಂದು ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತ ಒಂದು ವಿಷಯ ಇಟ್ಕೊಂಡು ಪಕ್ಷಾಂತರ ಮಾಡಿ BJPಗೆ ಸೇರ್ಕೊಂಡ್ರು. ನಾವು ಮಾಡಿರುವ ಕೊಡುಗೆಗಳು ಮತ್ತೆ ಖರ್ಗೆ ಅವ್ರ ಮೇಲೆ ಅಪಾರವಾದ ವಿಶ್ವಾಸ ಇದೆ ಆ ಭಾಗದಲ್ಲಿ. ಖರ್ಗೆ ಅವರು 371 ಇದು ಆರ್ಟಿಕಲ್ 371 ಸ್ಪೆಷಲ್ ಸ್ಟೇಟಸ್ನ ನಾವು ಕಲ್ಯಾಣ ಕರ್ನಾಟಕಕ್ಕೆ ಹೋರಾಡಿ UPA ಸರ್ಕಾರದಲ್ಲಿ ಅವ್ರು ತಂದುಕೊಟ್ರು. ಹಾಗಾಗಿ ಕಳೆದ ಬಾರಿ ಏನೋ ಜನ ಅವ್ರನ್ನ ತಿರಸ್ಕರಿಸಿದ್ರು. ಆದರೆ ಈ ಬಾರಿ ಕೈ ಹಿಡಿದಿದ್ದಾರೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲಾ ಕ್ಷೇತ್ರಗಳು ಗೆದ್ದಿದ್ದೀವಿ ಮೇಡಮ್. ಗೆಲ್ತಾ ಇದ್ದೀವಿ. ಇದು ಬಳ್ಳಾರಿ ಇರ್ಬೋದು, ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಬೀದರ್ ಇರ್ಬೋದು, ಎಲ್ಲಾ ಭಾಗದಲ್ಲೂ ನಮ್ಮ ಪಕ್ಷವನ್ನು ಕೈ ಹಿಡಿದಿದ್ದಾರೆ. ಹಾಗಾಗಿ ನಮಗೊಂದು ಒಂಥರ ಮಾರಲ್ ಬೂಸ್ಟರ್ ಆಗಿ ಕಲ್ಯಾಣ ಕರ್ನಾಟಕದ ಜನ ಒಂದು ಕೊಟ್ಟಿದ್ದಾರೆ ಮೇಡಮ್. ರೈಟ್. ಅರವಿಂದ್ ಅವರೇ, ನಾವು ಬಹುತೇಕವಾಗಿ JDS ಮತ್ತು BJP ಮೈತ್ರಿಯಿಂದ ಕಾಂಗ್ರೆಸ್ಗೆ ಎಷ್ಟು ಕಳ್ಕೊಂಡ್ರು ಎಷ್ಟು ಗೆದ್ರು ಅನ್ನೋದು ಒಂದು ಲೆಕ್ಕಾಚಾರ ನಾವು ನೋಡಬೇಕಾದ್ರೆ, ಮೈಸೂರು ಭಾಗದಲ್ಲಿ ಯಾವ ರೀತಿಯಿಂದ ಮುಸ್ಲಿಂ ವೋಟ್ಸ್ ಕಾಂಗ್ರೆಸ್ ಪರವಾಗಿ ಬಂದು ಏನೊಂದು ವ್ಯತ್ಯಾಸ ಕಾಣ್ತೀವಿ ಅಂತ ಅಂದ್ಕೊಂಡಿದ್ವಿ, ಆ ಪ್ರಕಾರ ಕಾಂಗ್ರೆಸ್ ಅವರು ಪ್ರಖರವಾಗಿ ನಿಖರವಾಗಿ ಬರಲಿಲ್ಲ. ಚೀಫ್ ಮಿನಿಸ್ಟರ್ ಆಗಲಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಲಿ ಮೈಸೂರು ಭಾಗದವರು. ಮೈಸೂರು ಕರ್ನಾಟಕದಲ್ಲಿ ಇವತ್ತಿಗೆ ನಮಗೆ ಎಷ್ಟು ಅಲ್ಲಿಂದ ಬರಬೇಕಾಗಿತ್ತು ಆ ಒಂದು ಪ್ರತಿಫಲ ಇಲ್ಲ. ಎಕ್ಸ್ಪೆಕ್ಟೆಡ್ ನಾರ್ಮ್ಸ್ ಅಲ್ಲೇ ಹೋಯ್ತು. ಗೌಡ್ರು ಅವರ ಒಂದು ಬ್ಯಾಸ್ಟನ್ ಅಂದ್ರೆ ಅವರ ಒಂದು ವೋಟ್ ಬ್ಯಾಂಕ್ ಮೇಲೆ ಇವತ್ತಿಗೂ ಆ ಹಿಡಿತ ಇಟ್ಕೊಂಡಿದ್ದಾರೆ. ಅದನ್ನ ತೆಗೊಂಡ್ಬಿಟ್ಟು BJP ಕಡೆ ಹೋಗಿದ್ದಾರೆ ಅನ್ನೋದು, ಮತ್ತೆ ನರೇಂದ್ರ ಮೋದಿ ಮತ್ತೆ BJPಯವರ ಒಂದು ಊಹೆ ಅವ್ರಿಗೆ ಎಲ್ಲಿ ಹೋಲ್ಡನ್ನು ನಾವು ಇನ್ಕ್ರೀಸ್ ಮಾಡೋಕ್ಕೆ ಸುಮಲತಾ ಅವರಾಗ್ಲಿ, ಇನ್ನೊಬ್ರು ಎಷ್ಟೋ ಹಾಸನದಲ್ಲಿ ಇನ್ನೊಬ್ಬ BJP ಕಾರ್ಯಕರ್ತರಾಗಲಿ ಅವ್ರನ್ನ ಬಿಟ್ಟು ಇಲ್ಲ ಅಂದ್ರೆ ಅವ್ರಿಗೆ ಸಮಜಾಯಿಸ್ಕೊಂಡು ಇಲ್ಲ ನಮಗೆ JDS ಜೊತೆ ಒಕ್ಕೂಟ ಮಾಡ್ಕೊಳ್ಳೋದು ಇವತ್ತು ಅಡ್ವಾಂಟೇಜಸ್ ಇದೆ ಅಂತ ಹೇಳ್ಕೊಂಡು ಏನೊಂದು
ಬೋಲ್ಡ್ ಸ್ಟೆಪ್ ಅಂತಾರೆ, ಅದನ್ನ ತಗೊಂಡ್ರು. ಅದು ನಿಜವಾಗ್ಲೂ ಸರಾಹನೀಯ. ಅದು ಇರದೇ ಹೋಗಿದ್ರೆ ಬಿಜೆಪಿ ಅವ್ರಿಗೆ ಇನ್ನೂ ತುಂಬಾ ಕಷ್ಟ. ನಂಗೆ ತಮಿಳ್ನಾಡ್ದು ಒಂದು ಸಣ್ಣ ಕ್ಲಾರಿಫಿಕೇಶನ್ ಬೇಕು. ಈಗ ಬಿಜೆಪಿಯವರು ಒಂದೊಂದೇ ಸ್ಟೇಟ್ನ ತಗೊಂತಾರೆ, ಅಲ್ಲೇನೋ ಒಂದು ಮ್ಯಾಜಿಕ್ ಮಾಡೋ ಒಂದು ಪ್ರಯತ್ನ. ಈ ಸತಿ ತಮಿಳ್ನಾಡು ಅಂದಾಗ ಸೆಂಗಲ್ ಅಂದ್ಬಿಟ್ರು. ಆ ಡೈವರ್ಷನ್ ಇಟ್ ವಿಲ್ ನಾಟ್ ವರ್ಕ್ಔಟ್ ಅನ್ನೋ ಥರನ, ಅಥವಾ ಇಟ್ ಇಸ್ ಅ ಗುಡ್ ಸ್ಟಾರ್ಟ್ ಅಂತನ ಒಂದು ಲೈನಲ್ಲಿ? ಇಟ್ಸ್ ಅ ಗುಡ್ ಸ್ಟಾರ್ಟ್. ಬರೀ ಸೈಕಲ್ ಅಂತ ಒಂದೇ ಅಲ್ಲ, ಅಂತಲ್ಲಿ ಸೇತುವೆ, ರಾಮ್ ಸೇತುವೆಯಿಂದನೂ ಇತ್ತು. ಸೊ ಅಲ್ಲಿ ಒಂದು ಟಿಪಿಕಲ್ ಅವ್ರದ್ದೊಂದು ಡಿಫ್ರೆಂಟ್ ಟೈಪ್ ಆಫ್ ಅ ಪೊಲಿಟಿಕಲ್ ಎರಿನಾ ಇದೆ. ಈವನ್ ಕಾಂಗ್ರೆಸ್ ಹ್ಯಾಸ್ ನಾಟ್ ಬೀನ್ ವೆರಿ ಸಕ್ಸಸ್ಫುಲ್ ಇನ್ ತಮಿಳ್ನಾಡು ಡೈರೆಕ್ಟ್ಲಿ, ಅನ್ಲೆಸ್ ಅಂಟಿಲ್ ದೇ ಹ್ಯಾವ್ ನಾಟ್ ಟೈಡ್ ಅಪ್ ವಿತ್ ದಮ್. ಬಿಜೆಪಿ ಇಟ್ ಹ್ಯಾಸ್ ಬೀನ್ ಫರ್ದರ್, ಅವ್ರಿಗೆ ಇನ್ನೂ ಜಾಸ್ತಿ ಕಷ್ಟ ಅನುಭವಿಸಿದ್ದಾರೆ. ಸೊ ಹಾಗಾಗಿ ಅವರು ತಮ್ಮದೇ ಒಬ್ಬ ಪ್ರಭಾವಿ ಲೀಡರ್ನ ಹುಟ್ಟಾಕ್ದಂಗೂ ಆಯ್ತು, ಮತ್ತೆ ಅವ್ರಿಗೊಂದು ಟಾಸ್ಕ್ ಕೊಟ್ಟಂಗ ಆಯ್ತು ಅಂತ ನಮ್ಮ ಅಣ್ಣಾಮಲೈ, ಹೂ ಹ್ಯಾಸ್ ಗಾಟ್ ಅ ಗುಡ್ ಎಕ್ಸ್ಪೋಜರ್ ವಿತ್ ಕರ್ನಾಟಕ ಆಲ್ಸೋ ಹ್ಯಾಸ್ ದೇರ್. ಅಂಡ್ ಹೀಸ್ ಏನಂತಂದ್ರೆ ಒಬ್ಬ ವಿದ್ಯಾವಂತ ಪರ್ಸನ್. ಅಂದ್ರೆ ಅಂತ ಜನಸಾಮಾನ್ಯರಿಂದ ಬಂದಿರೋ ಪಕ್ಷ. ಹಂಗಾಗಿ ನಂದನ್ ಕಶ್ಯಪ್ ಅವರು, ಉಷಾ ಅವರು, ಅರವಿಂದ್ ಅವರು, ರಾಮಚಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಲೋಕ ತೀರ್ಪು 2024 ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ನಾವು ಬೆಳಗ್ಗೆ 6 ಗಂಟೆಯಿಂದನೂ ಇಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಂದಂತಹ ಪಕ್ಷಗಳ ವಕ್ತಾರರು, ರಾಜಕೀಯ ವಿಶ್ಲೇಷಕರು ಸದ್ಯದ ಈ ಟ್ರೆಂಡ್, ಫಲಿತಾಂಶದ ಕುರಿತಂತೆ ಒಂದಷ್ಟು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರ ಉದ್ದೇಶ, ಅವರು ಯಾವ ಕಾರಣಕ್ಕೆ ಮತ ಕೊಟ್ಟಿದ್ದಾರೆ, ಈ ಎಲ್ಲದರ ನಡುವೆ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಜವಾಬ್ದಾರಿ ಹೆಚ್ಚಾಗಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಕ್ಷಣದ ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಇದು ಈ ಕ್ಷಣದ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.